ವಾರ್ಡನ್ ಬೈತಾರೆ. ಬೇಗ ಹೋಗು. ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಊರ್ಗೊಟ್ಟೋಗಿದ್ದಾರೆ. ನಾನೊಬ್ಬನೇ ಇರೋದು. ಬಾ ನಮ್ಮ ಮನೆಗೆ ಹೋಗೋಣ. ನೋ ವೇ, ಇಟ್ಸ್ ನಾಟ್ ಪಾಸಿಬಲ್. ಯಾಕೆ? ನಿನ್ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನನಗಂತೂ ನನ್ನ ಮೇಲೆ ಫುಲ್ಲಾಗಿ ನಂಬಿಕೆ ಇದೆಯಪ್ಪ. ನನ್ನ ಮೇಲೆ ನನಗೆ ನಂಬಿಕೆ ಇರೋದಕ್ಕೆ ನಿನ್ನ ಜೊತೆ ನೈಟ್ ಹೌದು, ನೀನ್ ಲವರ್ ಅಲ್ವಾ? ಮನೇಲಿ ಯಾರು ಇಲ್ಲ ಅಂತ ಹೇಳ್ದೆ ಕಾಲಿಂಗ್ ಬೆಲ್ ಮಾಡ್ತಾ ಇದೀಯಾ? ಅದು ಡೈಲಿ ಕಾಲಿಂಗ್ ಬೆಲ್ ಮಾಡಿ ಅಭ್ಯಾಸ ಅಲ್ವಾ, ಹಾಗಾಗಿ. ಬಾ 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 ಬಾ. ಬಂತು ಬಂತು ಕರೆಂಟು ಬಂತು ಯೌವನ ರಾತ್ರಿಯಲ್ಲಿ. ನಾನು ಹೊರಡ್ತೀನಿ. ಇವರೆಲ್ಲ ಯಾರು ಅಲ್ಲ, ನನ್ನ ಫ್ರೆಂಡ್ಸು. ಹೋಗ್ತಾರೆ. ಅಯ್ಯೋ ಸಾರಿ, ಗೊತ್ತಾಗಿಲ್ಲ. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ನಾವು ಪಾರ್ಟಿನೇ ಮಾಡ್ತಾ ಇರಲಿಲ್ಲ. ಬಾ ಮಗ. ಹೋಗ್ತಾರೆ ಹೋಗ್ಬಿಡ್ತಾರೆ. ಮಗ ಲೆಟ್ಸ್ ಕ್ಯಾರಿ ಆಯ್ತು ಮಗ. ಓಕೆ, ಹುಷಾರು. ಬಾ ಬಾ ಬಾ. ಯಾಕೆ ಇನ್ನೂ ಟೆನ್ಷನ್ ಆಗಿದೆಯಾ? ಹೋಗಾಯ್ತಾನೆ ಅವರು. ಕೂಲ್. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ಹೊರಡ್ತೀನಿ. ಏನಕ್ಕೆ ಭಯ ಪಡ್ತಾ ಇದೀಯಾ? ನೋಡು, ಈ ಮನೆ ಒಳಗಡೆ ಇವಾಗ ನಾನು ನೀನು ಇಬ್ಬರೇ ಇರೋದು. ಡೋಂಟ್ ವರಿ, ಓಕೆನಾ? ಸರಿ, ನಿನಗೆ ಭಯ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಐಡಿಯಾ ಹೇಳ. ಹಾ ಹೇಳು. ಲೈಟಾಗಿ ಏನಾದ್ರು ಡ್ರಿಂಕ್ಸ್ ತಗೋಣ, ಓಕೆ? ಆಟೋಮೆಟಿಕಲಿ ಭಯ ಹೊರಟೋಗುತ್ತೆ. ಬೇಡಪ್ಪ, ನನಗೆ ಅಭ್ಯಾಸ ಇಲ್ಲ. ನನ್ನ ಹತ್ರ ಏನು ನಿನಗೆ? ಓಕೆ, ಡೋಂಟ್ ವರಿ, ಓಕೆ? ಒಂದು ನಿಮಿಷ ತಗೊಂಡು ಬರ್ತೀನಿ. ತಗೋ. ಏನಾಗಲ್ಲ, ತಗೋ. ತಗೋ ಪುಟ್ಟ, ಕುಡಿ ಕುಡಿ ಕುಡಿ. ತಗೋ ತಗೋ, ಒಂಚೂರಿದೆ, ಸ್ವಲ್ಪ ಸ್ವಲ್ಪ. ನಂಗೋಸ್ಕರ ಪ್ಲೀಸ್ 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 ಪ್ಲೀಸ್. ತಗೋ ತಗೋ, ಇನ್ನೊಂಚೂರು ಪ್ಲೀಸ್ 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 ಪ್ಲೀಸ್. ಪ್ಲೀಸ್ ಸಾಕು. ತಲೆ ಸುತ್ತದಂಗೆ ಆಗ್ತಿದೆ. ಏನಾಗಲ್ಲ. ಯಾಕೋ ಒಂಥರ ಆಗ್ತಿದೆ. ಏನಾಗಲ್ಲ. ಏನೋ ಟ್ರೂ ಲವ್ಗೆ ಮೋಸ ಮಾಡ್ಬಿಟ್ಟಲ್ವ ನೀನು. ಈ
ಪ್ರಪಂಚದಲ್ಲಿ ನನ್ನನ್ನು ನಾನು ಲವ್ ಮಾಡ್ಕೊಂಡಷ್ಟು ಬೇರೆ ಯಾರನ್ನು ಲವ್ ಮಾಡಲ್ಲ. ಸಿಗರೆಟ್ ಇಷ್ಟಪಡ್ತೀವಿ, ಸೇದ್ತೀವಿ, ಸೇದಾದ್ಮೇಲೆ ಏನ್ ಮಾಡ್ತೀವಿ? ಇದು ಹಂಗೇನೆ. ಬೆಳಿಗ್ಗೆ ಎದ್ರೆ ಇವಳು ಯಾರು, ನಾನು ಯಾರು, ನಾಳೆ ಇನ್ನೊಂದು ಹೊಸ ಹಕ್ಕಿ. ದುಷ್ಟರನ್ನ ಶಿಕ್ಷಿಸಬೇಕು, ಶಿಷ್ಟರನ್ನ ರಕ್ಷಿಸಬೇಕು ಎಂದು ಹೇಳುವ ಧರ್ಮನೇ ಸರ್ವೇ ಜನೋ ಸುಖಿನೋ ಭವಂತು ಅಂತ ಕೂಡ ಹೇಳುತ್ತೆ. ಅನಾದಿ ಕಾಲದಿಂದ ಶುರುವಾಗಿರೋ ಈ ಗೊಂದಲ ನಮ್ಮ ಕಾನೂನುಗಳಲ್ಲೂ ಮುಂದುವರಿತಾ ಇದೆ. ವೆಂಕಟೇಶ ನಮೋ ತಿರುಮಲೇಶ, ನಮೋ ವೆಂಕಟೇಶ ನಮೋ ತಿರುಮಲೇಶ, ವೆಂಕಟೇಶ ನಮೋ ತಿರುಮಲೇಶ, ನಮೋ ವೆಂಕಟೇಶ ನಮೋ ತಿರುಮಲೇಶ, ವೆಂಕಟೇಶ ನಮೋ ತಿರುಮಲೇಶ, ನಮೋ ವೆಂಕಟೇಶ ನಮೋ ತಿರುಮಲೇಶ, ನಮೋ ವೆಂಕಟೇಶ ನಮೋ ತಿರುಮಲೇಶ, ನಮೋ ವೆಂಕಟೇಶ ನಮೋ ತಿರುಮಲೇಶ. ಶಿವನೇ ಶಂಭುಲಿಂಗ ಗುರುವೇ ತಿಪ್ಪೇಶ. ಏಟ್ಗತ್ರ ಕಾಲೇಜಲ್ಲಿ ನಮ್ಮ ಸಿನಿಮಾಗೆ ಸೂಟ್ ಆಗುವಂತ ಇಕ್ಳುಗಳು ಎಲ್ಲಪ್ಪ ಹುಡುಕದು. ಹೆಂಗಾರ ಆಗ್ಲಿ ಇಲ್ಲಿ ನಿಂತಿರೋ ಖಡ್ಗಮ್ನಂತ ನಾವು ಒಂದ್ಸರಿ ಕೇಳಿಬಿಡ್ತೀನಿ. ಅಡ್ಡಿ ಬಿದ್ದೆ ನನ್ ಶಿವ. ನಮಸ್ಕಾರ. ಏನಾಗ್ಬೇಕಾಗಿತ್ತು? ಹೆಂಗೆ ಕಾಲೇಜ್ ಹೆಂಗೈತೆ ಶಿವ? ಕಾಲೇಜ್ ಚೆನ್ನಾಗಿರೋದ್ಕೇನೆ ನಾವು ಇಲ್ಲೇ ಓದಿ ಇಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರೋದು. ಶಂಭುಲಿಂಗ ಓಡ್ ಬ್ಯಾಚೆ ಹಿಂಗೈತೆ ಅಂದ್ರೆ ನೀವು ಬ್ಯಾಚ್ ಕಲರ್ ಕಲರ್ ಫಿಗರ್ ಅಂತ ಈ ಬಡಿ ತಡ್ಕೊಳಪ್ಪ, ಕೆಮ್ಮಸ್ಬಿಡ್ರಪ್ಪ. ನಮ್ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಅಂತ ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ಏನು? ನಿಮ್ ಚಿತ್ರದ ಮುಖ್ಯ ಪಾತ್ರಧಾರಿಗಳು ನಮ್ ಕಾಲೇಜ್ನಲ್ಲಿ ಕಂಡ್ರಪ್ಪ, ಎಲ್ಲ ಕಾಲೇಜಲ್ಲೂ ಇರ್ತಾರೆ. ಹೇಗಿರ್ತಾರೆ? ಈಗಿನ ಯುವಕರ ಪಕ್ಕ ಪ್ರತಿನಿಧಿಗಳಂಗೆ ನಿಮ್ಮೆಲ್ಲರ ಪ್ರತಿಬಿಂಬಗಳಂಗಿರ್ತಾರೆ ಕಣವ. ಹಾಗಾದ್ರೆ ನಾವಾಗಲ್ವಾ? ಇಲ್ಲ ಕಣ್ರಪ್ಪ, ನೀವು ಒಂಥರ ಕ್ಲಾಸ್ ಆಗ್ಬಿಟ್ರಿ. ಇದೇನಪ್ಪ ಇದು? ಬರೀ ಬೀಪ್ ಸೌಂಡೇ ಕೇಳಿಸ್ತಾ ಐತೆ. ಇವ್ರು ಪೂರ್ತಿ ಮಾಸ್ ಆಗ್ಬಿಟ್ರು. ಇವ್ರು ನಮ್ಗೆ ಆಗ್ ಬರಲ್ಲ. ಎಲ್ಲಿ ಅಂತ ನಮ್ಮ ಹುಡ್ಕೋದು? ಶಂಭುಲಿಂಗ ಮಾಡ್ತಾ ಇದೆಯಲ್ಲ ಫೋಕಸ್ಸು. ನಮಸ್ಕಾರ ನಂದ್ಯಾವ್ರು? ಈ ಡವೆಲ್ಲ ಬೇಡ, ಡೈರೆಕ್ಟ್ ಆಗಿ ಮ್ಯಾಟರಿಗೆ ಬನ್ನಿ. ಈ ಕಾಲೇಜಲ್ಲಿ ಒಳ್ಳೇದು ಕೆಟ್ಟದ್ದು ಎರಡರಲ್ಲೂ ಹೆಸರು ಮಾಡಿರೋ ಸ್ಟೂಡೆಂಟ್ಸು ಎಲ್ಲಿ ಸಿಗ್ತಾರಪ್ಪ? ಇವತ್ ಯಾವ ವಾರ? ಶುಭ ಶುಕ್ರವಾರ. ಅಲ್ಲಿರ್ತಾರ, ಹೋಗಿ ಲೈಬ್ರರಿಲಿ ನೋಡಿ. ನಾನು ಕೇಳಿದ್ದು ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಅದ್ಯಾವ್ರು, ರ್ಯಾಂಕ್ ಸ್ಟೂಡೆಂಟ್ಗಳನ್ನಲ್ಲ. ಅಯ್ಯೋ, ಅಲ್ಲಿರೋರೆಲ್ಲ 35 ತಗೊಳಕ್ಕೆ 300 ಅವತಾರ ಆಡೋರು. ಅಲ್ಲಿ ಹೋಗಿ. ನಿಮ್ಮ ಸರ್ವಾಂಗಕ್ಕೂ ಸಾಷ್ಟಾಂಗ ನಮಸ್ಕಾರಗಳು ದೇವರು. ಲೊಕೇಶನ್ ಶೇರ್ ಮಾಡಿದ್ದಕ್ಕೆ ಕ್ಯಾಮ್ರಾವಾ ನಡಿಲ್ಲ ಲೈಬ್ರರಿ ಕಡೆಗೆ. ವಾರದಲ್ಲಿ ಒಂದಿನ ಈ ಕಡೆ ತಲೆ ಹಾಕಲ್ಲ, ಆದ್ರೆ ಶುಕ್ರವಾರ ಬಂದ್ರೆ ಮಾತ್ರ ತಪ್ಪದೆ ಹಾಜರು. ಅದು ಪೇಪರ್ ಓದಕ್ಕೆ ಕಾಂಪಿಟೇಷನ್. ಪೇಪರೇ ಓದ್ತಿರೋ ಇಲ್ಲ ಅಲ್ಲಿರೋ ಹೀರೋಯಿನ್ ಫೋಟೋ ನೋಡ್ಕೊಂಡು ಮನಸ್ಸಲ್ಲೇ ಮಂಡಿಗೆ ತಿಂತಿರೋ ಗೊತ್ತಿಲ್ಲ.
ಸರ್ ನಮ್ಮನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಮೇಲೆ ನಮ್ಮಂಗಿದ್ದಾಗ ನೀವು ಅದನ್ನೇ ಮಾಡ್ತಿದ್ರಿ ತಾನೇ. ನಿಮ್ಗಳು ಮಾತು ಕಲ್ಸೋದು ಒಂದೇ, ಸನಿ ಲಿಯೋನ್ ಮೈ ಮೇಲೆ ಬಟ್ಟೆ ನಿಲ್ಸೋದು ಒಂದೇ. ಬೇಕಿತ್ತ ನಿಂಗೆ? ಅವ್ರೆಷ್ಟ್ ಜನಕ್ಕೆ ತೂಕ ಹಾಕಿದ್ದಾರೆ, ಎಷ್ಟ್ ಜನದ ಹತ್ರ ತೂಕ ಹಾಕಿಸ್ಕೊಂಡವ್ರೆ, ಅಂತರ್ತಾವ್ ತೂಕದ್ ಮಾತಾಡಕ್ ಹೋಗ್ತೀಯಲ್ಲೋ. ಎಲ್ಲವ್ರೆ ನೋಡಪ್ಪ ನಮ್ಮ ಚಿತ್ರದ ಮುಖ್ಯ ಪಾತ್ರಧಾರಿಗಳು, ಹಂಗೆ ಪರಿಚಯ ಮಾಡ್ಕೊಳ್ಳೋಣ ಬಾರ್ಲ. ಬನ್ನಿ ಬನ್ನಿ, ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ನಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಮರ್ತೋಗೋ ರೇಂಜಿಗೆ ನಾವೇ ಹೊಸ ಹೊಸ ಹೆಸರುಗಳನ್ನ ನಾಮಕರಣ ಮಾಡ್ಕೊಂಡಿದೀವಿ. ಅದೇ ಹೆಸರಲ್ಲಿ ನಮ್ ಗ್ಯಾಂಗ್ ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಇವನ ಹೆಸರು ಗಂಟೆ. ದೇವಸ್ಥಾನಕ್ಕೆ ಹೋಗಿ ಗಂಟೆ ಬಾರಿಸ್ತಲೆ ಕಾಲೇಜಿಗೆ ಮಾತ್ರ ಬರಲ್ಲ. ಇವನ ಹೆಸರು ಜುಗ್ಗ. ಜೇಬ್ ತುಂಬಾ ದುಡ್ಡಿದ್ರು 1 ರೂಪಾಯಿ ಖರ್ಚು ಮಾಡಲ್ಲ. ಬೈದಾಸ. ಮುಖದಲ್ಲಿ ಸದಾ ಆನಂದ. ಜೋ ಕೇಳಿ 5 ನಿಮಿಷ ಆದ್ರೂ ನಗು ಮಾತ್ರ ನಿಲ್ಸಲ್ಲ. ಇವನ ಹೆಸರು ಸೊಂಡಿಲಿ. ಬಾಯಲ್ಲಿ ಕುರುಕ್ ತಿಂಡಿ ಇರ್ಲಿಲ್ಲ ಅಂದ್ರೆ ಮಾತೆ ಹೊರಗಡೆ ಬರಲ್ಲ. ಇವನ ಹೆಸರು ದೇವದಾಸ. ಕೈಯಲ್ಲಿ ಬಾಟ್ಲಿಲ್ಲ, ಪಕ್ಕದಲ್ಲಿ ನಾಯಿಲ್ಲ. ನೀನಾಕೋ ಸುಮ್ಮನಿದ್ಯಾ? ನಗಲೇ. ನಿಮ್ಮ ಅಪ್ಪ ಅಮ್ಮ ರಾಶಿ ನಕ್ಷತ್ರ ಟೈಮ್ ನೋಡಿ ಒಳ್ಳೆ ಹೆಸರು ಇಟ್ಟಿದ್ರೆ, ನೀವು ನೋಡಿದ್ರೆ ಕಾಂಜಿ ಪಿಂಜಿ ಹೆಸರು ಇಟ್ಕೊಂಡಿದ್ರಲ್ಲ. ನೀವ್ ಈ ಕಾಲೇಜಲ್ಲಿ ಫೇಮಸ್ ಆಗಿರೋದು ಬರೀ ಸತೀಶ ಅನ್ನೋ ಹೆಸರಿಂದ ಅಲ್ಲ, ಸೆಟಪ್ ಸತೀಶ ಅನ್ನೋ ನಿಮ್ಗಳು ಬುದ್ಧಿ ಹೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಸರ್ ನಿಮಗ್ ಬುದ್ಧಿ ಇಲ್ಲ ಅಂತ ಕೊನೆಗೂ ನಿಮಗ್ ಗೊತ್ತಾಗೋಗ್ಬಿಡ್ತಾ? ಲೇ ಗಂಟೆ, ಇವತ್ತು ಯಾವ ಫಿಲ್ಮ್ ರಿಲೀಸು? ವಾರಕ್ಕೆ 6 ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ಯಾವುದೊಂದು ಆಗಿರುತ್ತೆ ಬಿಡು. ಮುಗುಳು ನಗೆ ಹೊಸ ಸಿನಿಮಾ, ಮುಂದಿನ ಬದಲಾವಣೆ, ಹೊಸ ಫಿಲ್ಮ್ ರಿಲೀಸು. ಏಯ್ ಮುಂದಿನ ಬದಲಾವಣೆ, ಹೊಸ ಫಿಲ್ಮ್ ರಿಲೀಸು. ಹಾಕಿದ್ದಾರೆ. ಏಯ್ ಹೋಗಣ್ವಾ? ಕಿಸ್ಬಾಯ್ ದಾಸ ಫಸ್ಟ್ ಯಾವ ಸಿನಿಮಾ ಹೇಳಲು? ಜುಗ್ಗ ಸಿನಿಮಾದ ಹೆಸರೇ ಮುಂದಿನ ಬದಲಾವಣೆ. ಮುಂದಿನ ಬದಲಾವಣೆ ಟೈಟ್ಲು ಚೆನ್ನಾಗಿದೆ ಕಣೋ, ಹೋಗೋಣವಾ? ಹೋಗೋಣ. ಸುಮ್ನೆ ಕೂತ್ಕೊಡ್ರಲ್ಲ. ಅಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ಬಿಟ್ಟು ಅಟೆಂಡೆನ್ಸ್ ಫೀಸ್ ಕಟ್ಟೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಇನ್ ಸಿನಿಮಾ ಬೇರೆ ಹೋಗಿ ನೋಡ್ತಾರೆ. ಸುಮ್ನೆ ಕೂತ್ಕೊಡ್ರಲ್ಲ. ಆ ಫಿಲಮ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಕಣ್ರು, ಬನ್ರ ಹೋಗೋಣ. ಹೋಗ್ತಾರೆ. ಸುಮ್ನಿರಲು. ಸಿನಿಮಾ ಎಷ್ಟೇ ಚೆನ್ನಾಗಿದ್ರು ಇನ್ 6 ತಿಂಗಳಲ್ಲಿ ಟಿವಿಯಲ್ಲಿ ಹಾಕ್ತಾರೆ. ಯಾಕ್ರೋ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊಂತೀರಾ? ಹಿಂಗಂದ್ರೆ ಹಿಂಗೆ ನಮ್ಮಂತ ಕಾಲೇಜ್ ಸ್ಟೂಡೆಂಟ್ಸ್ ನಂಬ್ಕೊಂಡೆ ಅವರು ಸಿನಿಮಾ ಮಾಡೋದು. ಎಲ್ಲೇ ಇವರೆಲ್ಲ? ಅವರೆಲ್ಲ ಎಲ್ಲೋ ಹೋಗಿದ್ದಾರೆ. ನೀನ್ ಯಾವಾಗ್ಲೂ ಮೊಬೈಲ್ ನೋಡಮ್ಮ. ಇವರೆಲ್ಲ ನನ್ನ ಮಕ್ಕಳು ಬೇರೆ ಕಾಣಿಸ್ತಾ ಇಲ್ಲ. ಇರ್ರೆ ಫೋನ್ ಆದ್ರೂ ಮಾಡಿ ಸಾಯಣ. ಹೆಣ್ಮಕ್ಳು ಜಿಯೋ ಸಿಮ್ ಬಂದ್ರು ಮಿಸ್ ಕಾಲ್ ಕೊಡೋದು ಮಾತ್ರ ಬಿಟ್ಟಿಲ್ಲ. ಹಲೋ, ಏಯ್ ಎಲ್ರು ಎಲ್ಲೋ ಹೋಗಿದ್ದೀರಾ? ಕ್ಲಾಸ್ ರೂಮಲ್ಲಿ ಒಬ್ರು ಕಾಣಿಸ್ತಾ ಇಲ್ಲ. ಶುಕ್ರವಾರ ಕ್ಲಾಸ್ ರೂಮ್ ಅಲ್ಲಿರೋ ಕ್ಲಾಸ್ ಹುಡುಗರಂತೂ ನಾವಲ್ಲ. ಅಂದ್ರೆ ಫಿಲಮ್ಗೆ ಹೋಗ್ತಿದ್ದೀರಾ? ಇನ್ನು ಚರ್ಚೆ ನಡೀತಾ ಇದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಯಾವುದೇ ಡಿಸಿಷನ್ ತಗೊಂಡಿಲ್ಲ. ನೀವು ಸಿನಿಮಾಗೆ ಹೋದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ರು. ಫಸ್ಟ್ ಪೀರಿಯಡ್ ಆ ಕುಯ್ಕ ಕುಮಾರ್ ಒಂದು ಕುಯ್ತಾ ಇರ್ತಾನೆ. ಬೋರ್ ಹೊಡಿಯುತ್ರೋ. ಕುಯ್ಕ ಕುಮಾರ ಕುಯ್ತಾ ಇರ್ಲಿ, ಕೇಳೋರ್ ಕಿವಿ ತೂತ ಆಗ್ಲಿ, ಕಾಲೇಜ್ ಸ್ಟೂಡೆಂಟ್ಸ್ ಕಮ್ಮಿ ಆಗ್ಲಿ, ಥಿಯೇಟರ್ ಜನ ಜಾಸ್ತಿ ಆಗ್ಲಿ, ಕನ್ನಡ ಸಿನಿಮಾ ಉದ್ಧಾರ ಆಗ್ಲಿ, ಗಂಟು ಮೂಟೆ ಕಟ್ಕೊಂಡ್ ಬರ್ತಾ ಇರಿ. ಸರಿ ಸರಿ ಅಲ್ಲೇ ಇರಿ. ಬನ್ರೆ ಬನ್ರೆ, ಇನ್ನು ಮಕ್ಳು ಹೇಳಕ್ಕಲ್ಲ, ಓಡೋದ್ರು ಓಡುತ್ತಾರೆ. ಏನ್ ಗುರು ಇದು? ನಾನ್ ಸ್ಟಾಪ್ ಧ್ರುವ ಸರ್ಜಾ ಡೈಲಾಗ್ ಹೊಡೆದಲ್ಲ ಗುರು. ಏನಿಲ್ಲ ಕಣ್ರೋ, ಫೀಮೇಲ್ ಫೇಸ್ಬುಕ್ ಅಲ್ಲಿ ಸೆಲ್ಫಿ ಅಪ್ಡೇಟ್ ಮಾಡೋದ್ ಬಿಟ್ಟು ನಮ್ ಜೊತೆ ಸಿನಿಮಾಗ್ ಬರ್ತಾರಂತೆ. ಹೋಗೋಣ. ಆಯ್ತು. ಫೀಮೇಲ್ಸ್ ಕತ್ತೆಗೊಂದ್ ಕಾಲ ಬಂತು, ನಮ್ ಗಂಟೆ ತಲೆಯಲ್ಲಿ ಕೂದ್ಲು ಬಂತು, ನನಗೂ ಒಂದ್ ಟೈಮ್ ಬಂತು. ಏಯ್ ನಡೀರೋ ಪಿಕ್ಚರ್ ಹೋಗೋಣ ಬರ್ರೋ, ಪ್ಲೀಸ್ ಕಣ್ರೋ, ಫಿಲಿಮ್ ಹೋಗೋಣ ಬನ್ರೋ.
ನೀನ್ ಬೇಡ ನಿಂಗೆ ಅಟೆಂಡೆನ್ಸ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಲ್ವೇನ್ರಾ? ಅದು ನಾನು ಹೇಗೆ ಅಡ್ಜಸ್ಟ್ ಮಾಡ್ತೀನಿ. ಫಸ್ಟ್ ಪಿಕ್ಚರ್ ಹೋಗೋಣ ಬನ್ರೋ. ಕಮಾನ್ 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 ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಎದ್ದೋಳ್ರೋ ಎದ್ದೋಳ್ರೋ ಫಿಲ್ಮ್ ನೋಡೋಣ ಬರ್ರೋ. ಕಮಾನ್ ಕಮಾನ್ ಇವ್ನ್ ಜುಗ್ಗ ಅಲ್ಲ ಕಣೋ, ಜೋಲ್ ಪಾರ್ಟಿ. ಬಾರೋ ಗಂಟೆ ಒಂದೇ ತಾಳು. ಯಾರಾದ್ರೂ ಹೆಣ್ಮಕ್ಳ ಹತ್ರ ದುಡ್ಡು ಕೊಡಿಸ್ತಾರೆ? ನಾನು ಕೊಡ್ತೀನಿ ಬಿಡಿ. ಏನ್ರೋ ನೀವು ತೆಗಿರಲೇ? ಯಾರು ಕೊಟ್ರೆ ಅಂತ ತೆಗಿರಲೇ? ನಾನ್ ಕೊಡ್ತೀನಿ. ಕೊಟ್ಬಿಡು. ನಾನ್ ಕೊಟ್ರೆ ಅಂತ ತಗೊಳಲ್ಲ ಅಂತಾರ? ತಗೋಗುರು ಕಾಸು. ಜುಗ್ಗ ನನ್ ಮಗ ಇವತ್ ದುಡ್ಡು ಬಿಚ್ಚ ನೋಡ್ರು. ಜುಗ್ಗ ಜೋಲ್ಪಾಟಿ ನನ್ ಮಗ ನೀನು. ಮಾರ್ನಿಂಗ್ ಶೋ ಸಿನಿಮಾ ನೋಡೋ ಮಜ್ಜಾನೆ. ಡಾಕ್ಟರ್ ರಾಜ್ಕುಮಾರ್ಗೆ ವಿಷ್ಣುವರ್ಧನರ್ಗೆ ಜೈ. ನೋಡು ಶೇಖರ್ ನಾಗರ್ಗೆ ಜೈ. ಅಣ್ಣ ನಮಸ್ತೆ ಅಣ್ಣ. ಏನ್ ಫಿಲಾಸಫಿ ಹೇಳಿದ್ರಣ್ಣ? ಅಣ್ಣ ನಿಮ್ ಹೆಸರೇನಣ್ಣ? ರಾಜ್ಕುಮಾರ್. ಓ ಅಣ್ಣವ್ರ ಹೆಸರು? ನಾನು ವಿಷ್ಣುವರ್ಧನ್ ಶಂಕರ್ನ. ಅರ್ಥನೇ ಆಗ್ತಾ ಇಲ್ಲ ಅಣ್ಣ. ಅದೇನಂತ ಕರೆಕ್ಟ್ ಹೇಳಣ್ಣ. ಬಾಯಿ ಒಗರೊಗರಾಗಿತ್ತು. ನನ್ನ ಹೆಸರು ಆ ಮೂರ್ ಹೆಸರನ್ನ ಮೊದಲನೇ ಅಕ್ಷರನ್ನ ಕಿತ್ತು ಸೇರಿಸಿದ್ರೆ ನನ್ನ ಹೆಸರು ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್. ಸರ್ ನೀವು ಹೇಳಿದ್ದೇನು ಅಂತ ಅರ್ಥನೇ ಆಗ್ತಾಯಿಲ್ಲ ಸರ್. ಅರ್ಥ ಆಗ್ತಾ ಇಲ್ವಾ? ಕಾಲೇಜ್ಗೆ ನನ್ನ ಹೆಸರು ರವಿ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್. ಗ್ರೇಟ್ ಅಣ್ಣ. ಅಣ್ಣ ಅವ್ರ ಅಭಿಮಾನಿಯ ಕುಡಿತೀರಲ್ಲ ತಪ್ಪಲ್ವಾ? ಅಣ್ಣವ್ರಿಲ್ಲ ಅಲ್ಲ ನೋವಲ್ಲಿ ಕೂರ್ಗಿ ಕೂರ್ಗಿ ಕುಡಿತಾ ಇದ್ದೆ. ಅಣ್ಣವ್ರೇ ನನಗೆ ಗೊತ್ತಿರೋದು ಒಂದೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಬೆಟ್ಟಿದರೆ ಕನ್ನಡ ನಾಡಲ್ಲಿ ಬೆಟ್ಟಬೇಕು. ಹಕ್ಕಿಗಳು ಯಾಕಂದ್ರೆ ಇವರೆಲ್ಲಿಂದ ಬಂದ್ರು? ಏನ್ರು ನೀವು? ಯಾವಾಗ್ಲೂ ಬರೀ ಇದೆ. ಆಯ್ತಾ ವಾಂತಿ? ಜಾಸ್ತಿ ಬಾಯಿ ಮುಚ್ಚೋ. ಯಾವಾಗಲೂ ಆಧಾರ್ ಕಾರ್ಡ್ ಪೋಸ್ಟ್ ಕೊಟ್ಟಂಗೆ ಕೊಟ್ಟಿರ್ತೀಯ. ಕನ್ನಡ ಹೋಗಲ್ಲ ಎಲ್ಲ. ಈ ನೆನೆ ಎಣ್ಣೆ ಇಟ್ಟಲ್ಲಿ ಅಲ್ಲ ನೆನೆ ಎಪಿಸೋಡ್ ಅಲ್ಲಿ ಅವರಿಬ್ರು ಜಗಳ ಆಡ್ಕೊಂಡು ಒಬ್ಬ ಕರ್ನಾಟಕ ಬಾರ್ಡ್ರು ಒಬ್ಬ ತಮಿಳ್ನಾಡು ಬಾರ್ಡ್ರು ನೋಡಿಲ್ವ ನೆನೆ ಎಪಿಸೋಡು? ಇಲ್ಲ ಕಣ, ನಮ್ಮಪ್ಪ ನ್ಯೂಸ್ ಚಾನಲ್ ಅಲ್ಲಿ ಇಬ್ರು ಹೆಂಗಸರು ಜಗಳ ಆಡೋದನ್ನ ನೋಡ್ಕೊಂಡು ಕೂತಿದ್ರು. ನಿಮ್ಮ ಅಪ್ಪ ಜಗಳ ಆಡೋದ್ ನೋಡ್ತಿದ್ರ ಅಥವಾ ಜಾಗ ನೋಡ್ತಿದ್ರ? ಎಲ್ಲ ತೋರ್ಸೆ ಮಾಡೋ ಕೆಲಸ ಇಲ್ಲ ಅವನ್ಗೆ. ಈ ಸೀರೆ ಚೆನ್ನಾಗಿದೆ. ಸ್ಯಾರಿಗಿಂತ ಅವಳು ಹಾಕಿರೋ ಬ್ಯಾಂಗಲ್ಸ್ ಚೆನ್ನಾಗಿದೆ. ನೋಡಿದ್ರೆ ಸ್ಫೂರ್ತಿ ಸಿಗುವಂತ ಕಾರ್ಯಕ್ರಮಗಳು ನೋಡ್ಬೇಕು, ಇಲ್ಲ ಶಾಂತಿ ನೆಮ್ಮದಿಯಿಂದ ನಿದ್ದೆ ಬರುವಂತ ಪುಸ್ತಕಗಳನ್ನಾದ್ರೂ ಓದ್ಬೇಕು. ಅದನ್ನೆಲ್ಲ
ಬಿಟ್ಟು ಚೂಯಿಂಗ್ ಗಮ್ ತರ ಹೇಳಿ ಸೀರಿಯಲ್ ನೋಡ್ತಿರಲ್ರಿ. ಅಪ್ಪ ದೇವದಾಸ, ನೀನ್ ಇನ್ನೂ ಡಿಜಿಟಲ್ ಒಳಗೆ ಎಂಟ್ರಿ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಂತೂ ಮೊದ್ಲೇ ಇಲ್ಲ. ಫಸ್ಟ್ ಆ ಕೀಪ್ಯಾಡ್ ಮೊಬೈಲ್ ಬಿಸಾಕ್ಬಿಟ್ಟು ಹ್ಯಾಂಡ್ರೆಡ್ ಮೊಬೈಲ್ ತಗೊಂಡು ಅಪ್ಡೇಟ್ ಆಗು. ಬೇಡಪ್ಪ, ಈ ಸೆಟ್ ನಲ್ಲಿ MP3 ಆಪ್ಷನ್ ಇದೆ. ಜನಪದ ಗೀತೆ, ಭಾವಗೀತೆ ಕೇಳ್ತೀನಿ. ಬೇಸರ ಆದಾಗ ಮಕ್ಕಳ ಜೊತೆ ಗ್ರೌಂಡ್ ನಲ್ಲಿ ಆಟ ಆಡ್ತೀನಿ. ಖುಷಿ ಆದಾಗ ಚಂದನ ಚಾನಲ್ ನ್ಯೂಸ್ ನೋಡ್ತೀನಿ. ನಂಗೆ ಹೊಸ ಕಮಿಟ್ಮೆಂಟ್ ಎಲ್ಲ ಬೇಡಪ್ಪ. ದೇವದಾಸ, ಅಲ್ಲಿ ನೋಡು, ಹಳೆ ಕಮಿಟ್ಮೆಂಟ್ ಬಾರು ಬಂದು. ಅವಳು ನನ್ನ ಕಮಿಟ್ಮೆಂಟ್ ಅಲ್ವೋ, ಲೈಫ್ ಲಾಂಗ್ ಅಗ್ರಿಮೆಂಟ್. ಮತ್ ನೀನ್ ಯಾಕೆ ಪೇಪರ್ಮೆಂಟ್ ತರ ಆಗೋಗ್ಬಿಟ್ಟಿದ್ಯಾ? ಸುಮ್ನಿರು ಸಾಕು. ಪಾಪ ಅವನ್ ಸೆಂಟಿಮೆಂಟ್ ಅವನ್ಗೆ. ಪೆಪ್ಪರ್ಮೆಂಟ್ ಅಂತೆ, ಪೆಪ್ಪರ್ಮೆಂಟು. ಏಯ್ ಕೊಡ ಇಲ್ಲಿ, ಯಾವಾಗ ನೋಡ್ರು ತಿಂತಿರ್ತಾನೆ. ಡುಮ್ಮ ಕೊಡ ಕೊಡು ಒಂದ್ ನಿಮಿಷ. ಏ ಹೋಗಲಿ, ಏ ಸುಮ್ನಿರೆ. ಏಯ್ ಅಲ್ಲಿ ನೋಡ್ರೆ, ಹಾಯ್. ಎಲ್ಲ ಮಾತಾಡ್ಕೊಂಡು ಒಟ್ಟಿಗೆ ಬಂದಿದ್ದೀರಾ, ನನ್ನೊಂದು ಮಾತು ಕರೀಲೇ ಇಲ್ಲ. ನಿನಗೇನಮ್ಮ, ಕಂಪ್ನಿ ಕೊಡಕ್ ನಿನ್ ಬಾಯ್ ಫ್ರೆಂಡ್ ಇದ್ದಾನೆ. ಕ್ರೆಡಿಟ್ ಕಾರ್ಡ್ ತರ ಉಜ್ಜೋಕು ಕೂಡ ಅವನೇ ಆಗ್ತಾನೆ. ನಮ್ಗೆ ಯಾರಿದ್ದಾರೆ? ನಾವಿದೀವಲ್ಲ, ಅದಕ್ಕೆ ತಾನೇ ನೀವು ಕರೆದ ತಕ್ಷಣ ಸಿನಿಮಾಗೆ ಬಂದಿರೋದು. ಕನ್ನಡಿಯಲ್ಲಿ ನಿಮ್ ಮುಖ ನೋಡ್ಕೊಂಡಿದ್ದೀರಾ? ಹೇಳಮ್ಮ ಅವಳಿಗೆ ನನ್ನ ಸ್ಮೈಲ್ ನೋಡಿ ಹೀರೋಗಿಂತ ವಿಲನೇ ಬೆಸ್ಟ್. ಹೇ ಪೋಲಿಗಳ ಹತ್ರ ಏನೇನ್ ಮಾತಾಡ್ತೀರಾ, ಸುಮ್ನಿರೆ. ಕರೆಕ್ಟ್ ಆಗಿ ಹೇಳ್ದೆ ವಿಸ್ಮಯ. ಹುಷಾರ್ ಕಣ್ರೆ, ಇಲ್ಲಿ ಬೀದಿ ನಾಯಿಗಳು. ನೀನ್ ಹೋಗಮ್ಮ, ನಿನ್ ತೋಳ ಸುರ್ಸ್ಕೊಂಡು ಇದೆ. ಏಯ್, ಹುಡುಗಿರ ಹತ್ರ ಹೆಂಗ್ ಡೀಸೆಂಟ್ ಆಗಿ ಮಾತಾಡ್ಬೇಕು ಗೊತ್ತಾಗಲ್ವಾ? ಹಲೋ, ನಮ್ ದೋಸ್ತ್ ಪ್ರೀತಿಗೆ ಬೆಲೆ ಕೊಡ್ದವ್ರಿಗೆ ನಾವು ಕೊಡೋ ಮರ್ಯಾದೆ ಅದೇ ಏನ್ರ? ಹೌದು. ಯಾರವರೆಲ್ಲ ಪರಿಚಯದವ್ರ? ಗರ್ಲ್ ಫ್ರೆಂಡ್ಸ್ ಮಾತ್ರನಾ, ಬಾಯ್ ಫ್ರೆಂಡ್ಸ್ ಇದ್ದಾರ? ಸದ್ಯಕ್ಕೆ ನಂಗಿರೋ ಬಾಯ್ ಫ್ರೆಂಡ್ ನೀನೆ. ಇನ್ನೂ ಎಷ್ಟೊತ್ತು? ಹಲೋ, ಎಕ್ಸ್ಕ್ಯೂಸ್ ಮೀ, ಹಾಫ್ ಅನ್ ಅವರ್ ಇಂದ ಕ್ಯೂನಲ್ಲಿ ನಿಂತಿದ್ದೀವಿ. ಸಡನ್ ಆಗಿ ಸೆಂಟ್ರಲ್ ನುಗ್ತಿರಲ್ವಾ, ಗೊತ್ತಾಗಲ್ವಾ ನಿಮ್ಗೆ? ಏಯ್ ಬಿಡೆ ಕೃತಿ, ನಮ್ಗೆ ಯಾಕೆ? ನಮ್ ಕಿಸ್ಪೈ ದಾಸ ಇಲ್ವಾ? ಅವ್ನು ನೋಡ್ಕೊಂತಾನೆ. ಈಗ ಶುರುವಾಗುತ್ತೆ ನೋಡಿ ಮಾರ್ನಿಂಗ್ ಶೋ. ಆ ಒಂದು, ಆ ಎರಡು, ಆ ಮೂರು. ಮುಗಿತೇನಪ್ಪ ನಿನ್ ಸಾಧಾರಣ ಪರ್ಫಾರ್ಮೆನ್ಸ್ ಮಜಾ ಟಾಕೀಸ್ ಹೋಗಿ ಸೇರ್ಕೋ, ಸೆಲೆಕ್ಟ್ ಆಗ್ತೀಯ. ಎತ್ತ ನಿನ್ನಲೇ ಅಮ್ಮಣಿಗಳ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನನ್ ಜೊತೆ ಬನ್ನಿ, ಪಕ್ಕದಲ್ಲಿ ಕೂರ್ಸ್ಕೊಂಡು ಫ್ರೀಯಾಗಿ ಸಿನಿಮಾ ತೋರಿಸ್ತೀನಿ. ಏನ್ ರೀ ಚೀಪ ಮಾತಾಡ್ತೀರಾ? ನೀವು ಮಧ್ಯದ ಮಧ್ಯೆ ತಪ್ಪು ತಾನೇ ನಿಮ್ದು. ಹೋಗ್ರಿ ಹಿಂದೆ. ಕಾಲೇಜ್ ಸ್ಟೂಡೆಂಟ್ ಆಗಿ ಪಬ್ಲಿಕ್ ಅಲ್ಲಿ ಇತರ ಗಲಾಟೆ ಮಾಡೋದು ಚೆನ್ನಾಗಿರುತ್ತಾ? ಸರ್ ಅವ್ರದೇ ಸರ್ ತಪ್ಪು. ನಮ್ದೇನ್ ತಪ್ಪಿಲ್ಲ ಸರ್, ಅವ್ರದೇ ತಪ್ಪು. ಸಾರಿ ಸರ್, ಸಾರಿ ಸರ್. ನೀನು ಸಾರಿ ಕೇಳು. ಸಾರಿ ಕೇಳು. ಪಿಕ್ಚರ್ ಫುಲ್ ಜನ ಕಮ್ಮಿ, ಎಂಜಾಯ್ಮೆಂಟ್. ನಿಮಗೆ ನಾಚಿಕೆನೇ ಇಲ್ವಾ? ಮುಜುಗರನೇ ಆಗಲ್ವಾ? ಎಲ್ಲ ಮುಜುಗರ ಮಾಡ್ಕೊಂಡು ಇಬ್ರಾಹಿಂ ರಶ್ಮಿ ನೋಡ್ಕೊಳ್ಳೋದು ಇದೆ. ನಾನು ನೀನೇನ್ ಕಮ್ಮಿ, ಸ್ಕೂಲಿಗೆ ಚೆಕ್ಕರ್ ಹಾಕಿ ಸಿನಿಮಾಕ್ ಬಂದಿದೀಯಾ? ಯಾರು ಇವನು? ನಮ್ಮ ಅಕ್ಕನ ಮಗ. ನಿನಗೂ ಇದಾರಲ್ಲಪ್ಪ.
ಕೊಡಿಸ್ತೀನಂತ ಕರ್ಕೊಂಡ್ ಬಂದಿದ್ದು. ಹೋಟ್ಲಲ್ಲಿ ಊಟ ಕೊಡ್ತೀನಂತ ಹೇಳಿದ್ದು ಇವನೇ. ಹೌದು, ಇವನೇ ಬರ್ತ್ಡೇ ಪಾರ್ಟಿಗೆ ಬರ್ರೋ ಎಲ್ಲಾರು ಅಂತ ಕರ್ಕೊಂಬಂದಿದ್ದು. ಇವತ್ತೇ ಇಲ್ಲ ನಿನ್ ಬರ್ಡೇ. ಏನ್ ಕಾಂಬಿನೇಷನ್ ಗುರು ಇದು? ಮಾವ ಪ್ಲೈನ್ ದೋಸೆ, ಅಳಿಯ ಮಸಾಲ ದೋಸೆ. ನೋಡ್ದಾ, ಪ್ರೇಮಿಗಳು ಬಿದ್ದು ಸಾಯ್ಬಾರ್ದು ಅಂತ ಸುತ್ತಲೂ ಗ್ರಿಲ್ ಹಾಕಿದ್ದಾರೆ. ನೋಡು ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಅಲ್ಲಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ, ಅಲ್ಲಿ ಮಧ್ಯಾಹ್ನ ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಹೋಗೋಣ, ಹೋಟ್ಲು ದುಡ್ಡು ಉಳಿಯುತ್ತೆ. ನನ್ನ ಕಣ್ಣಿಗೆ ನಿನ್ನ ಮುಖ ಪರಿಚಯ ಆದ ದಿನ ಮಳೆ ಬರ್ತಿತ್ತು, ನನ್ನ ಮನಸ್ಸಿಗೆ ನಿನ್ನ ಹೃದಯ ಹತ್ತಿರವಾದ ದಿನ ಪ್ರಕೃತಿ ಹೆಸರಾಗಿತ್ತು. ಈ ದಿನ ನನ್ನ ತೋಳಲ್ಲಿ ಬಂಡಿಯಾದೆ, ಚಳಿ ಆಗ್ತಿದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರೆ, ನಮಗೆ ಕಾಲನೇ ಕೂಡಿ ಬಂದಿದೆ. ಅದಕ್ಕೆ ನಿನ್ನ ಹೆಸರು ವಿಸ್ಮಯ ಅಂತ ಸೊಂಡಿಲಿ, ನಿನ್ನೆ ರಾತ್ರಿ ಒಂದು ಬ್ಯೂಟಿಫುಲ್ ಕನಸು. ಆ ಕನಸಲ್ಲಿ ನನ್ ಸುತ್ತ ಹುಡುಗಿರೇ ಕಣೋ, ಮಧ್ಯದಲ್ಲಿ ನಾನು. ಗೊತ್ತಾಯ್ತು ಬಿಡು, ಏನು ಗೋಲ್ಗುಪ್ಪ ಮಾರ್ತಿದ್ದೆ ಅಂತ. ಸ್ಫೂರ್ತಿ, ನಿನ್ ಕೊರಳಲ್ಲಿರೋ ಚೈನು ಒರಿಜಿನಲ್ ರೋಲ್ ಗೋಲ್ಡು? ಯಾಕೆ? ಹಾಗಾದ್ರೆ ಕಳ್ಳರು ಕದ್ರು ಹುಡಿಕೊಂಬಂದು ವಾಪಸ್ ಕೊಡಲ್ಲ ಬಿಡು. ನೀನ್ ಹೇಳಿದ್ ನನ್ಗೆ ಅರ್ಥ ಆಗ್ಲಿಲ್ಲ. ಏನಿಲ್ಲ, ನಾವಿರೋ ಏರಿಯಾದಲ್ಲಿ 3 days ಬ್ಯಾಕು ಕಳ್ಳರು ಒಂದ್ ಅಜ್ಜಿನ ಎದುರಿಸಿ ಸರ ಕೇಳಿದ್ರಂತೆ. ಆ ಅಜ್ಜಿ ಎದುರ್ಕೊಂಡು ಬಿಚ್ಕೊಟ್ಟಿದೆ. ಆಮೇಲೆ ಕಳ್ಳರು ಅದು ರೋಲ್ ಗೋಲ್ಡ್ ಅಂತ ಗೊತ್ತಾಗಿ ತಿರ್ಗಾ ಹುಡಿಕೊಂಬಂದು ಆ ಅಜ್ಜಿಗೆ ತದಕಿ ಮುಖದ ಮೇಲೆ ಎಸ್ತೋಗವ್ರೆ. ಅದಕ್ಕೆ ನಿನ್ಗೂ ಇಂಥ ಪರಿಸ್ಥಿತಿ ಬಂದತು ಅಂತ. ಕಳ್ಳರಲ್ಲೂ ಎಂತ ನಿಯತ್ತು, ಈ ಕಾಲದಲ್ಲಿ ಯಾರು ನಂಬಂಗಿಲ್ಲ. ಕನ್ಫರ್ಮ್ ಆಯ್ತು, ಇದು ಪಕ್ಕ ರೋಡ್ ಬಗ್ಗೆ ಪ್ರಸಕ್ತವಾಗಿ ಹೇಳಲಾಗುತ್ತದೆ ಭವಿಷ್ಯ. ಹಸ್ತರೇಖೆಯನ್ನು ನೋಡಿ ನಿಮ್ಮೆಲ್ಲರ ಭವಿಷ್ಯವನ್ನು ಹೇಳುತ್ತೇನೆ. ನಡೆದಿರುವಂತಹ ಯಾವ ಮುಸುಡುಗಳಿಗಾದರೂ ತಮ್ಮ ಭವಿಷ್ಯದ ಬಗ್ಗೆ ಕುತೂಹಲವಿದ್ದರೆ ನಮ್ಮಲ್ಲಿ ಹಸ್ತರೇಖೆಗಳನ್ನು ನೋಡಿ ಭವಿಷ್ಯ ಹೇಳಲಾಗುವುದು. ಯಾರಾದರೂ ಕೇಳುತ್ತೀರಿಯೇ? ಸ್ವಾಮೀಜಿ, ಇವಳ ಕೈ ನೋಡಿ ಸ್ವಲ್ಪ ಭವಿಷ್ಯ ಹೇಳಿ. ಕೈಯನ್ನು ಚೆನ್ನಾಗಿ ತೊಳೆದಿದೀಯಾ ತಾಯಿ? ಹೌದು. ಅಷಡ್ಢಾಳ ಮುಂಡೆದೆ. ಇದು ಕೈಯಲ್ಲ, ಉಜ್ವಲವಾದಂತಹ ಭವಿಷ್ಯ. ತಾಯಿ, ನಿಮ್ಮ ಹಸ್ತದಲ್ಲಿರುವಂತಹ ರೇಖೆಗಳು ಹೇಳ್ತಾ ಇವೆ, ನಿಮಗೆ ಧನ, ಐಶ್ವರ್ಯ, ಅಂತಸ್ತು ತರ 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 ಅಂತ ಓದಿಕೊಂಡು ನೀವೆಲ್ಲಿದ್ರು ಬಂದು ನಿಮ್ಮ ಬಾಗಿಲಿಗೆ ಬೀಳುತ್ತೆ ತಾಯಿ. ಆದರೆ 1 2 3 4 5 6 7 8 9 ಬೆಳ್ಳಿ ಬಿತ್ತು. ಸಂತೃಪ್ತಿಯ ಕೊರತೆ ಇವರಿಗಿದೆ. ಹೌದು, ನೆಮ್ಮದಿಯ ವಿಷಯದಲ್ಲಿ ಸಂತೃಪ್ತವಾಗಿಲ್ಲ. ಮನುಷ್ಯನ್ಗೆ ಮೇನ್ ಬೇಕಾಗಿರೋದೇ ನೆಮ್ಮದಿ ಸ್ವಾಮಿ, ಮಿಕ್ಕಿದ್ದೆಲ್ಲ ತಗೊಂಡು ಏನ್ ಮಾಡ್ತೀರಾ? ನಮ್ಮ ಕಾಣಿಕೆಯನ್ನು ನಮಗೆ ಕೊಡಿ. ನಮಗೆ ಏನು ಮಾತನಾಡುವವರೊಟ್ಟಿಗೆ ನಾವು ಏನನ್ನು ಮಾತನಾಡುವುದಿಲ್ಲ, ಏನನ್ನು ಹೇಳುವುದಿಲ್ಲ. ಕೊಡಿ. ಓಂ ಶಾಂತಿ. ನಿಲ್ಲಿ ಸ್ವಾಮಿಗಳೇ, ಏನೋ ನಾನು ನನ್ನ ಭವಿಷ್ಯ ಕೇಳಬೇಕು. ಹೇಳಿ ಸ್ವಾಮಿ, ಕೊಡ್ತೀನಿ. ಮೊದಲು ಕಾಣಿಕೆ, ಆಮೇಲೆ ಹೇಳಿ ಸ್ವಾಮಿ, ಸ್ವಾಮಿ, ಕೊಡ್ತೀನಿ. ನಿಮ್ದು ಯಾವ ಊರು? ಇಲ್ಲೇ ಹತ್ತಿರದಲ್ಲಿರೋ ಜಾಕೆಟ್ ಗೇಟಿನ ತಾವಿರೋ ಇಸ್ಕಂಪಾಳ್ಯ. ಅವ್ರು ಗೊತ್ತು ನೋಡಿದ್ಯಾ? ಇವನು ಆ ಕಡೆನೆ ಲಂಗ ಸೀರೆ ಮಾರ್ತಿದ್ದು ಅಲ್ವೇನೋ?
ಎಂತ ಅಸಂಬದ್ಧ ಮಾತುಗಳು. ಲೇ ಸುಮ್ನಿರ ನೀನು. ಶಂಸಿ ಸ್ವಾಮಿಗಳೇ, ನನ್ನ ಭವಿಷ್ಯ ಹೇಗಿದೆ ಹೇಳಿ ಸ್ವಾಮಿಗಳೇ. ಕಾಣಿಕೆ ಹೇಳಿ ಸ್ವಾಮಿ, ಕೊಡ್ತೀನಿ. ಹಾ ನೀವು ತುಂಬಾ ಅದೃಷ್ಟವಂತರು. ನಿಮ್ಮ ಕೈಯಲ್ಲಿರೋ ರೇಖೆಗಳು ಹೇಳುತ್ತವೆ ನಿಮಗೆ ಅನ್ನ ಹೇರಳವಾಗಿದೆ. ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಅನ್ನ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಅನ್ನ ಏನೋ ಸಿಗ್ತಿದೆ ಸ್ವಾಮಿಗಳೇ, ಆದ್ರೆ ಸಾಂಬಾರೇ ಸಿಗ್ತಿಲ್ಲ. ಅವಮಾನ ಅವಮಾನ. ಎಂತಹ ಕುಹಕದ ಮಾತನಾಡುತ್ತಿದ್ದೀರಿ. ಕಾಣಿಕೆ ಕೊಡಿ, ಕಾಣಿಕೆ ಕೊಡಿ. ನಾನು ದೂರ ಹೋಗಬೇಕು. ಕಾಣಿಕೆ ಕೊಡಿ, ಕಾಣಿಕೆ ಕೊಡಿ. ಕಾಣಿಕೆ ಬೇರೆ ಕೊಡ್ಬೇಕಾ ನಿಮಗೆ? ನಿಮ್ದೆಲ್ಲ ಎಂತ ಡೋಂಗಿ ಜೀವನನ್ರಿ. ಈ ಕೈಲ್ದಿರೋರಿಗೆಲ್ಲ ಭವಿಷ್ಯ ಇರಲ್ವಾ? ಅವ್ರಿಗೂ ಇರುತ್ತೆ. ಸುಮ್ಮನೆ ಆ ಗಾವಿ ವಸ್ತ್ರಕ್ಕಿರೋ ಘನತೆ ಯಾಕೆ ಕಡಿಮೆ ಮಾಡ್ತೀರಾ? ಹೋಗ್ರಿ ಹೋಗ್ರಿ. ಏನು ಪ್ರಾರಬ್ಧವೋ ಏನೋ. ಬೆಳಗ್ಗೆ ಎಂತ ತರಲೆಗಳ ಹತ್ರ ಸಿಕ್ಕಾಕೊಂಡ್ಬಿಟ್ನಲ್ಲ. ನನ್ನ ಸಮಯವೆಲ್ಲ ವ್ಯರ್ಥವಾಯ್ತು. ಇನ್ನೊಂದು ಕ್ಷಣ ನಾನು ಇಲ್ಲಿರಲ್ಲ. ದೇವ್ರುಗಳೇದಾಗ್ಲಿ. ನೋಡಕ್ ರೆಡಿ ಇದೀಯಾ? ಈಗ್ಲೇನೆ ಒಂದು ಹುಡುಗಿ ಜೊತೆ ಬಂದಿದ್ಯಾ ಈ ವಯಸ್ಸಿಗೇನೆ? ಏಯ್, ನಿನಗೆ ಭವಿಷ್ಯನೇ ಇಲ್ಲ ಕಣೋ ದ್ರಾವೆ. ತಮ್ಮ 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 ಏ ತಮ್ಮ, ಎಷ್ಟೊತ್ತಿಗೆ ಶುರು ಮಾಡ್ತಾರೋ ಸಿನಿಮಾ? 10:30ಕ್ಕ. ಏ ಕಕ್ಕ, ಬಾಳ ಶುರು ಆಯ್ತು ನೋಡು. ಆ ಮದುವೆ ಮುಗಿದಕ್ಕ ಈ ಸಿನಿಮಾ ಬಿಡೋದಕ್ಕ ಒಂದೇ ಆಗ್ತೈತ್ ನೋಡು. ನಾವು ಅಷ್ಟೊತ್ತಿಗೆ ಹೋದ್ರಾಯ್ತು ನೋಡ್ ಕಕ್ಕ. ಚೆನ್ನಾಗಿದ್ಯಾ? ನೀನ್ ನೋಡಿದ್ರೆ ಚೆನ್ನಾಗಿದ್ದಂಗೆ ಅನಿಸ್ತು ಬಿಡಿ. ನೋಡ್ಬೇಡಲೇಪ, ಕಣ್ಣು ಹೋಗ್ತಾವ ಕಣ್ಣು. ಅದ್ರಲ್ಲಿ ಬಾವು ಇದೆ. ಅದೇನು ತೋರ್ಸದ? ಯಾರು, ಎಲ್ಲಿ, ಯಾವಾಗ? ನಾನು ಬರ್ತೀನಿ. ತೋರ್ಸೋದಂದ್ರೆ ಅದು ಅಲ್ಲಲೇಪ. ಕೆಂಪು ಮೋತಿ ಮಂಗ್ಯ, ಹಳೆ ಕೆಂಪು ಮೋತಿ ಮಂಗ್ಯ ಪಿಕ್ಚರ್. ನಾನೇನೋ ಅನ್ಕೊಂಡೆ. ಪಿಕ್ಚರ್ ಮಾಡಿದಳಲ್ಲ ಆ ಹೀರೋಯಿನ್ ಬಂದ್ಬಿಟ್ಟು ಏನೇನೋ ತೋರಿಸ್ತಾಳೆ ಅನ್ಕೊಂಡ್ಬಿಟ್ಟೆ. ಏನಾದ್ರೂ ನೋಡ್ಬೇಕಂತಿದ್ರೆ ಅದ್ರಲ್ಲಿ 3 ಅಕ್ಷರ ಹೊಡೆದು ನೋಡ್ಕೋ, ಕಥೆನೆ ಬರ್ತೈತಿ. ಓ ಮಂಗ್ಯ, ಅವನಿಗಲ್ಲೇ ನಿನಗೆ ಲೇ ಮಂಗ್ಯ, ಹಳೆ ಮಂಗ್ಯ ನಿನಗೆ ಅಂದದ್ದು. ಏಕಕ್ಕ, ಇಷ್ಟು ವರ್ಷ ನಿನ್ ಜೊತೆನೆ ಇದೀನಿ. ಆ 3 ಅಕ್ಷರ ಯಾವಂತ ಹೇಳಲ್ಲ. ಸುಮ್ಮನೆ ಇರ್ಲಿ. ನೋಡಿದ್ರೆ 6, ನೋಡುದ ಮ್ಯಾಲ 12. 12 ಮ್ಯಾಗ 12 ಅಲ್ಲಿ ಕಕ್ಕ. ನಾನ್ ನೋಡೋನೆ ಕಕ್ಕ. ನಾವನ್ ಮಗಳ ಜೊತೆ ನಾನಂತೂ ರಾಜ್ಕುಮಾರ್ ಸಿನಿಮಾಗಳನ್ನೇ ಕೊನೆ ಬಾರಿ ಟಾಕೀಸ್ನಲ್ಲಿ ನೋಡಿದ್ದು. ಸುಮ್ಮನಿರಲಿ. ಬಿಸಿಲಲ್ಲಿ ನಿಂತು ನಿಂತು ತಲೆನೋವು ಬಂತು. ಬೇಗ ಟಿಕೆಟ್ ಆದ್ರೂ ಕೊಟ್ಟಿದ್ರೆ ದಮ್ಮಾದ್ರೂ ಹೊಡ್ಕೊಂಡು ಬರ್ಬೋದಿತ್ತು. ಶಿವ ಶಿವ, ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ಅಂತ ವಿಷಯ ಎಲ್ಲ ನನ್ನ ಹತ್ರ ಮಾತಾಡಬೇಡಿ ಅಂತ. ಒಳ್ಳೆ ದೇವಸ್ಥಾನದಲ್ಲೇ ಹುಟ್ಟಿ ದೇವಸ್ಥಾನದಲ್ಲೇ ಬೆಳೆದ ಅಂತಾರ ಆಡ್ತಾನೆ. ಎಂತ ಚಿಕ್ಕ ಬಾಯಲ್ಲಿ ಎಂತ ದೊಡ್ಡ ಮಾತು. ಪ್ರಪಂಚ ಒಳ್ಳೆ ಜನ. ನಿಮ್ದು ಸೆಂಟ್ರಲ್ ಸಿಲೆಬಸ್ ಹೌದು. ಅದಕ್ಕೆ ಕಂಡ್ರು ಒಳ್ಳೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿರೋದು. ಅಣ್ಣನ್ನ ಕರ್ಕೊಂಡು ಹೋಗಿ ಬ್ರಿಗೇಡ್ ರೋಡ್ ಅಲ್ಲಿ ಹುಡುಗಿರು ಸಿಗರೇಟ್ ಸೇದಿ ಬಗ್ಗೆ ಬಿಡ್ತಾರಲ್ಲ, ಬುದ್ಧಿ ಬರುತ್ತೆ. ಒಳ್ಳೆ ಕುಡುಕನ ಸವಾಸ ಆಯ್ತು. ಬಾರ ಈ ಕಡೆ. ನಾ ಫಸ್ಟ್ ಬಂದದ್ ಕಣ್ರೆ. ಗಲಾಟೆ ಮಾಡ್ತೀವಿ. ಓಯ್ ಟಿಕೆಟ್. ಏನೋ ಗಲಾಟೆ ಅದು? ಸುಮ್ಮನೆ ಟಿಕೆಟ್ ತಗೊಂಡಿಡಿ. ಸರ್, ನಾವು ಸುಮ್ಮನೆ ಟಿಕೆಟ್ ತಗೊಳಕ್ಕಾಗಲ್ಲ ಸರ್. ನಮ್ಗೆ ಎಕ್ಸ್ಟ್ರಾ ಟಿಕೆಟ್. ಎಕ್ಸ್ಟ್ರಾ ಎಲ್ಲ ಕೊಡೋದಿಲ್ಲ, ನಡಿ ಆ ಕಡೆ. ಸರ್, ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು? ಸರ್, ದೊಣ್ಣೆ ಹಿಡ್ಕೊಂಡ್ ಬಂದ್ಬಿಟ್ರೆ ಭಯ ಪಡ್ಬಿಡ್ತೀವಾ? ನನ್ನ ಹೆಂಡತಿ ತಂಗಿನ ಕೊಟ್ಟಿಲ್ಲ ಅಂತ ನಮ್ಮ ಮಾವನ್ನೇ ಬಿಟ್ ಮಗ ಅಲ್ಲ. ನೀವು ದೊಣ್ಣೆ ಹಿಡ್ಕೊಂಡ್ ಬಂದ್ಬಿಟ್ರೆ ನಿಮ್ ದೊಣ್ಣೆ ನನ್. ಏಯ್, ಏನದು? ಬಾರೋ.
ಸರ್. ವಿಸ್ಮಯ ವಿಸ್ಮಯ ಹೇಳು ರಾಹುಲ್. ಯಾಕೆ ಮೂಡ್ ಸರಿ ಇಲ್ವಾ? ಹಾಗೇನಿಲ್ಲ. ಟಿಕೆಟ್ ತಗೊಂಡ್ಬರ್ತೀನಿ. ಏ ಬರ್ರಪ್ಪ ಟಿಕೆಟ್ ತಗೊಳ್ಳೋಣ. ಯಾವ ಗಂಡಸ್ರು ನಂಬರ್ದು. ಎಲ್ಲ ಗಂಡಸ್ರು ಹಿಂಗೆ, ಇವನು ಹಂಗೆ, ಅವನು ಹಂಗೆ, ಎಲ್ಲರೂ. ಯಾರೋ ಇದು ಶರಪಂಜರ ಕಲ್ಪನಾ ತರ ಇಡೀ ಗಂಡಸರು ಕುಲ್ಲಕ್ಕೆ ಶಾಪ ಹಾಕ್ಬಿಟ್ಲಲ್ಲೋ. ನಿನ್ನಂತ ಗಂಡಸೇನೋ ಮೋಸ ಮಾಡಿರ್ತಾನೆ ಅದಕ್ಕೆ. ಮಾಡಿದ್ರು ಮಾಡಿರ್ತೀಯ, ನಾನಂತವನಲ್ಲಪ್ಪ. ಗಂಟೆ ಇವನೇನೋ ಹೇಳ್ತಾವನೆ. ಇಲ್ಲಿ ನೋಡ್ರು, ಪೇಪರ್ ಅಲ್ಲಿ ನ್ಯೂಸ್ ಬೇರೆ ಬಂದಿದೆ. ಕೋಲಾರದಲ್ಲಿ ಪ್ರೀತಿಸಿದ ಯುವತಿಯ ಮೇಲೆ ಗ್ಯಾಂಗ್ ರೇಪ್, 3 ಆರೋಪಿಗಳು ಸೆರೆ ಸಿಕ್ಕಿದ್ದಾರೆ, ಒಬ್ಬ ಪರಾರಿಯಾಗಿದ್ದಾನೆ. ಅವ್ನು ರೇಖಾಚಿತ್ರ ಬೇರೆ ಕೊಟ್ಟಿದ್ದಾರೆ ಕಣು. ಆ ಹುಚ್ಚಿಗೂ ಹಂಗೆ ಗುರು, ನಮ್ದೋರೆ ಮೋಸ ಮಾಡ್ಬಿಟ್ರು. ಏನ್ರೋ ಇದು, ಹುಚ್ಚಿನ್ನು ಸುಮ್ನೆ ಬಿಡಲ್ವಲ್ರು. ಶಾಂತಿಯವರು ಶಾಂತವಾಗಬೇಕಾಗಿ ವಿನಂತಿ. ಏ ಸೊಂಡಿಲಿ, ಆ ಹುಚ್ಚಿಗೆ ತಿನ್ನೋಕೆ ಏನಾದ್ರು ಕೊಡೋ. ಯಾವ ಗಂಡಸ್ರು ನಂಬರ್ದು, ಎಲ್ಲ ಗಂಡಸ್ರು ಹಿಂಗೆ. ಏ ಕೊಡೋ ನಂಗು, ಕೊಡೋ ಕೊಡೋ ಕೊಡೋ. ಏನಾಯ್ತು ಇವ್ನ್ಗೆ? ಆಯ್ತು ಕೇಳ್ರ, ಹೇಳ್ತೀವಿ. ನಮ್ ಜೀವನನೇ ಒಟ್ಟಾಗಿದೆ, ಹೇಳ್ರಪ್ಪ, ಹೇಳ್ತೀವಿ. ನೋಡಿದ್ರೆ ಭಯ ಆಗುತ್ತೆ. ನಿಂದ್ರೊಳಗ್ ನಂದ್ ಓಡಾಡ್ತೈತೆ. ಏನು ಏನು ಒಳ್ಕಲ್ಲು ಒಳ್ಕಲ್ ನೋಡಿದ್ರೆ ಭಯ ಆಗುತ್ತಾ? ನಂಗೊತ್ತು ಗ್ರೈಂಡ್ರು ಕಂಡ್ರು. ನಿಂಗೆ ಗೊತ್ತು ಇಲ್ಲ ಗುರು, ಗೊತ್ತಾಗ್ತಾ ಇಲ್ಲ. ನೀವ್ ಹೇಳ್ರಪ್ಪ. ಆಯ್ತು, ನೀವ್ ಹೇಳ್ರ. ನೋಡಿದ್ರೆ ಭಯ ಆಗುತ್ತೆ ಅಂದ್ರೆ ಬಾವಿ. ನಿಂದ್ರೊಳಗ್ ನಂದ್ ಓಡಾಡ್ತೈತೆ ಅಂದ್ರೆ ಬಾವಿ ಬಿಡ್ತಾರೆ. ನಾನೇನು ಅನ್ಕೊಂಡೆ. ಹೌದು, ನಾಲ್ಗೆ ತುದಿಲೇ ಇತ್ತು, ಆದ್ರೆ ಹೇಳಕ್ ಬರ್ಲಿಲ್ಲ ಅಷ್ಟೇ. ಏನ್ ಸುಳ್ಳು ಹೇಳ್ತಾನೆ ನೋಡು. ಸಾಕು, ತಾವೆಂತ ಬುದ್ಧಿವಂತರು ಅಂತ ನಾವು ಫಸ್ಟ್ ಸೆಮಿಂದ ನೋಡಿಲ್ವಾ? ಸುಮ್ನಿರೆ. ನೋಡ್ರು, ಈಗಿನ ಜನರೇಷನ್ ಮಕ್ಕಳು ತೋಟ ಬಾವಿ ನೋಡಿರಲ್ಲ ಅನ್ಕೊಂಡ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿದ್ರು ಕನ್ನಡ ಒಟ್ಟುಗಳನ್ನ ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಲ್ವಾ? ಬೇಷ್ ಬೇಷ್. ಅಣ್ಣ, ನಿಮ್ಗೆ ಇನ್ನೊಂದು ಒಟ್ಟು ಕೇಳ. ಕೇಳು. ಮಳೆ ಬರುವಾಗ ನಿಟ್ಟೂರ್ತಂತ ನಿಗರ್ಸ್ಕೊಂಡೋಗ್ತಾ ಏನು? ಇದು ಕಾನ್ಸರ್ ನಾನು ಹೇಳ. ಹೇಳಿ ನೋಡಿ. ಏ ದೇವದಾಸ, ನಾನು ಹೇಳ್ತೀನಿ. ಹೇಳಪ್ಪ. ಮಳೆ ಬರ್ತದೆ. ಅದು ಗೊತ್ತಿಲ್ಲ, ನೀನೇ ಹೇಳ. ಸಿಂಪಲ್, ಕೊಡೆ ಅಲ್ವಾ? ಕರೆಕ್ಟ್. ಏಯ್ ದೇವದಾಸ, ಸೂಪರ್ ಕೊಡು. ವಾವ್.
ಸೂಪರ್. ಅಣ್ಣ ನಿಮ್ಗೊಂದು ಚಾಲೆಂಜು. ನಿಮ್ ಹುಡುಗಿ ನೋಡ್ತಾ ಇದ್ದಂಗೆ ಸ್ಮೈಲ್ ಮಾಡ್ಬೇಕು. ರಿಪೇರಿ ಆಗಿರೋ ಜೀವನನ ಮತ್ತೆ ಹಾಳು ಮಾಡ್ಬೇಕು ಅಂತಿದ್ಯಾ? ನಗಿಸ್ಬೇಕಷ್ಟೇ ತಾನೇ, ನಗಿಸ್ತೀನಿ ಬಿಡು. ಲೋ ಗಂಟೆ, ಇವನು ಇರೋದೇ ಹಿಂಗ ಅಥವಾ ಹೊಟ್ಟೆ ಏನಾದ್ರು ಇಟ್ಕೊಂಡಿದ್ದಾನ? ಎಲ್ಲ ವಯಸ್ಸು ಹುಡುಗರು ಅನ್ಸುತ್ತೆ. ಒಳ್ಳೆ ಹುಡುಗಿ ಸಿಗ್ಲಿ, ಭಿಕ್ಷೆ ಹಾಕ್ರಪ್ಪ, ಟಿಫನ್ ಮಾಡಿಲ್ಲ. ಏ ಸುಮ್ನೆ ಗುರು, ನಾ ದುಡ್ಡು ಮಾತ್ರ ಕೊಡಲ್ಲ ಗುರು. ಸುಮ್ನೆ ಗುರು, ನಾನ್ ದುಡ್ಡು ಮಾತ್ರ ಕೊಡಲ್ಲ ಗುರು. ನಾನೇ ನಿಮ್ಗೆ 20 ರೂಪಾಯಿ ಕೊಡ್ತೀನಿ. ಒಂದೊಳ್ಳೆ ಜೋಕ್ಸ್ ಹೇಳೋಣ. ಜೋಕ್ಸಾ? ನಿಮ್ಗೆ ಅರ್ಥ ಆಗಲ್ಲಪ್ಪ ಅದು. ನಾವ್ ಅರ್ಥ ಮಾಡ್ಕೊಂತೀವಿ, ನೀನ್ ಹೇಳೋಣ. ನೀನ್ ಎದ್ರ ಬೇಡ ಹೇಳೋಣ. ಹೌದಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ನಂತ ಕುರುಡನ್ ಹೆಗ್ಲು ಮೇಲೆ ಒಬ್ಬ ಕುಂಟ ಕೂತ್ಕೊಂಡು ಸವಾರಿ ಹೊರಟಿದ್ದಂತೆ. ದಾರಿ ಮಧ್ಯದಲ್ಲಿ ಒಂದ್ ಕೆರೆ. ಕಾಣದಿರೋ ಲೋಕವನ್ನು ಕಾಣೋರು ಯಾರು? ನಾ ಕಾಣದಿರೋ ಲೋಕವನ್ನು ಕಾಣೋರು ಯಾರು? ತುಂಬಾ ಬಿಸಿಲು. ಸರಿ ಕಣಪ್ಪ, ಆಯ್ತು. ಹೊಳೆಲ್ ಸ್ನಾನ ಮಾಡ್ತಾರೆ ಹೆಂಗ್ಸು, ಚೆನ್ನಾಗಿ ಅವಳೆಲ್ಲ ಕಾಣಿಸಲ್ಲ. ಅದ್ ಹೆಂಗಣ್ಣ ನಿಂಗೆ ಗೊತ್ತಾಯ್ತು? ಅದು ಸೌಂಡ್ ಆಯ್ತಿತ್ತಲ್ಲ, ಅದಕ್ಕೆ ಯಾರೋ ಸ್ನಾನ ಮಾಡ್ತಿರ್ಬೇಕು ಅಂತ. ಅದ್ರಲ್ಲೂ ನನ್ ಕುತ್ತಿಗೆಗೆ ನಿಂದು ಏಥು ಬೇಡ ಬಿಡು. ಅರ್ಥ ಆಯ್ತು, ಸೂಪರ್ ಆಗಿ ಅರ್ಥ ಆಯ್ತು. ಕೊಡ್ರಪ್ಪ 20 ರೂಪಾಯಿ, ಹೊಟ್ಟೆ ಹಸಿತೈತೆ. ಅಣ್ಣ ನೀವ್ ಹೇಳಿ ನಂಗೆ ಅರ್ಥನೇ ಆಗಿಲ್ಲ ಅಣ್ಣ. ಏನ್ ಹೇಳ್ರು? ಅಯ್ಯೋ ಐನಾಡ್ತಿ ಕುರುಡ, ಅದಕ್ಕೆ ನಿಂಗೆ ದೇವ್ರು ಕಣ್ ಕಿತ್ಕೊಂಡಿರೋದು. ಜುಗ್ಗ ನಿನ್ಗೂ ಇದೇ ಗತಿನೇ. ಮಾಕದ ಮೇಲೆ ಹೊಡೆದಾಕ್ ಕೊಡ್ತೀನಿ, ನಿಂತ್ಕೊಳ್ಳಲೇ. ತಗೊಳ್ಳಿ. ನೋಡ್ರಿರಲ್ಲ, ಬೇಗ ನೋಡ್ರಿ. ಯಾವಕ್ಕೆ ತಿಂತೀಯೋ? ನನಗಿನ ದಪ್ಪ ಇದೆಯಾ? ಇದು ಬೇರೆ ಒಂದು ಪ್ರೇಮ ಬರಹ ಕೋಟಿ ತರಹ. ಕೂತ ಇವ್ರು ಒಳಗಡೆ ಎಷ್ಟೊತ್ತಾಗುತ್ತೋ ಏನೋ. ಏನು ಬಿಸ್ಲಪ್ಪ. ಅಣ್ಣಂಗೊಂದು ಜ್ಯೂಸ್ ಹೇಳ್ರ. ಸೂಪರ್ ಸ್ಟಾರ್ ಸೂರ್ಯ ಬಂದ, ಸೂರ್ಯ ಸೂಪರ್ ಸ್ಟಾರ್ ಸೂರ್ಯ ಬಂದ, ನಮ್ಮ ಸೂರ್ಯ ಸೂಪರ್ ಸ್ಟಾರ್ ಸೂರ್ಯ. ಇವ್ನು ಸೂಪರ್ ಸ್ಟಾರ್ ಹೀರೋ ಅನ್ಕೊಂಡ್ಬಿಟ್ಟು. ದೇವದಾಸ ನಾನು ಪೇಪರಲ್ಲಿ ನೋಡಿ ಇವನೇನಾ? ಹೌದು, ಇಲ್ಲೇ ಇದ್ದ. ಎಲ್ಲದ ಅಣ್ಣ, ಸ್ವಲ್ಪ ಸರಿ ಬಿಡಿ. ಇಲ್ಲೇ ಇದ್ದ. ಟಿಕೆಟ್ ಚೆಕ್ ಮಾಡು. ಇವನು ಯಾವನು? ಇಂಡಿಯನ್ ಮಾಡೆಲ್ ಟಚ್ ಆದ್ರೂ ವೈಬ್ರೇಟ್ ಆಗ್ತಾನೆ, ಚೈನಾ ಮಾಡೆಲ್ ಟಚ್ ಆದ್ರೂ ವೈಬ್ರೇಟ್ ಆಗ್ತಾನೆ. ಈ ವೈರಸ್ ಯಾವಾಗಿಂದ ಅಟ್ಯಾಕ್ ಆಯ್ತು ನಿಂಗೆ? ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ರೇಷನ್ ಅಂಗಡಿ ಕಳ್ಸಿದ್ರ. ರೇಷನ್ ಆಂಟಿ ಬೇರೆ ನೋಡಕ್ ತುಂಬಾ ಚೆನ್ನಾಗಿತ್ತು. ರೇಷನ್ ತಗೊಂತ ಅವ್ರ ಕೈ ನನ್ನ ಕೈ ಮೇಲೆ ಟಚ್ ಆಯ್ತಾ.
ಸ್ಟ್ರೆಚ್ ಅಲ್ವಾ? ಬಾಡಿ ಬ್ಯಾಲೆನ್ಸ್ ಸಿಗ್ದಂಗೆ ಹಂಗೆ ಹಂಗೆ ವೈಬ್ರೇಷನ್ ಸ್ಟಾರ್ಟ್ ಆಗೋಯ್ತು. ಲೇ ಇವ್ನ್ ಯಾರು ಡಮ್ಮಿ ಪೀಸ್ ಕಣೆ, ನಡ್ರೆ ಹೋಗೋಣ. ಇನ್ಮೇಲೆ ಹುಡುಗಿ ಟಚ್ ಮಾಡದೇ ಇರೋ ತರ ಮೈ ತುಂಬಾ ಮುಡ್ತಂತೆ ಹಾಕೊಂಡ್ಬಿಡು. ಏಯ್ ಟಿಕೆಟ್ ಅಲ್ಲಿ ಟಿಕೆಟ್ ಒಳಗಡೆ ಏನಾರ ಆಮ್ಲೆಟ್ ಹಾಕಿದ್ರೆ ನಿನ್ ಕೈಯಲ್ಲೇ ಕ್ಲೀನ್ ಮಾಡಿಸ್ತೀನಿ, ಅದನ್ನ ಹುಷಾರ್. ಎಲ್ಸೋ ಅಪರೂಪ ಕುಡಿಯೋ ಕುಡ್ಕಾನ್ ಕಡಿದೆ ನನ್ನ ಪಕ್ಕ ಬಿವಟಮ್ಮ. ಕುಡಿಯಕ್ ಮುಂಚೆ ಆಮ್ಲೆಟ್ ಮೇಲೆ ಆಮ್ಲೆಟ್ ಹಾಕಿದ್ರೆ ಇಷ್ಟೇ ಸರಿ ತಕೋ ಹೋಗು. ಇದಾರೆ ಕನ್ನಡ ಹುಟ್ಟಬೇಕು ಮರ್ಯಾದೆ. ಆಯ್ತಾಯ್ತು ಹೋಗು. ಎಲ್ಲೋ ಅದ ಅವನು? ಈ ಪೇಪರಲ್ಲಿರೋ ವ್ಯಕ್ತಿ ಅವನು ಒಂದೇ ತರ ಕಾಣ್ತಾ ಇದ್ದಾರೆ. ಈ ಕಡೆ ಏನಾದ್ರು ಬನ್ನ ಅಥವಾ ನನ್ನ ಕಣ್ಣು ನನಗೆ ಮೋಸ ಮಾಡ್ತಾ ಇದ್ದಾವ? ಇಲ್ಲ, ಅವನೇ ಇರಬೇಕು. ಹೌದು, ಸೇಮ್ ಅವನೇ. ಈ ಕಡೆ ಎಲ್ಲ ಬಂದಂಗಾಯ್ತು. ಅಯ್ಯೋ, ಸಿಗ್ತಾ ಇಲ್ವೇ? ಹೋಗ್ತಾನೆ, ನಾನು ಬಿಡ್ತೀನ? ಐ ಲೇ ಕಿಸ್ಬೈ ದಾಸ, ಇಂಟರ್ವಲ್ ಆದ್ಮೇಲೆ ನನ್ನ ಆ ಕಡೆ ಬಿಡು. ಯಾಕಮ್ಮ ಈ ಸಿಟ್ಟಲ್ಲಿ ಮುಳುಗುಡ್ತಾಯ್ತಾ? ಸುಮ್ನೆ ಆಮೇಲೆ ಕುತ್ಕೊಳ್ವಿಂತೆ. ಶಿಫ್ಟ್ ಹೆಂಗೆ ಹೆಂಗ್ ಆಡ್ತಾನೆ ನೋಡು. ನೋಡು ಗುದ್ದು ಬಿಡ್ತೀನಿ. ನಾನು ಗೊತ್ತಿದೆ. ಸೀಟ್ ನಂಬರ್ ಬೇರೆ. ಟಿಕೆಟ್ ಕೊಡು. ಟಿಕೆಟ್ ಹೆಂಗೆ ನಾವು ಹಂಗೆ ನಮ್ಮ ಬಿಡಿ ಸರ್, ನಿಮ್ಗೆ ಒಂದ್ಸಲ ಕನ್ಫ್ಯೂಸ್ ಆದ್ರೂ ನಮ್ಗಾಗಲ್ಲ. ಯಾಕಂದ್ರೆ ನಾವು ಕ್ಲಾಸ್ ರೂಮಲ್ಲಿ ಟೈಮ್ ಕಳೆದಿರೋದ್ಕಿಂತ ಇಲ್ಲೇ ಜಾಸ್ತಿ ಟೈಮ್ ಕಳೆದಿರೋದು. ಹುಷಾರಾಗಿ ಇಟ್ಕೋ. ಯಾಕೆ ಹೋಗ್ಬೇಕಾದ್ರೆ ತೋರಿಸಿದ್ರೆ ಟೀಚರ್ ತಗೋ ನೀನೇ ಮಡಿಕೋ. ಹೋಗ್ಬೇಕಾದ್ರೆ ತೋರಿಸಿದ್ರೆ ಟೀ ಶರ್ಟ್ ಜೊತೆ ಅಂಡರ್ವೇರ್ ಕೊಡ್ತಾರೆ ಅಂತ ಇಸ್ಕೊಂಡು ಹೋಗು. ಬೇಡಪ್ಪ, ಮರ್ತು ನಾನು ಟೇಬಲ್ ಇಟ್ಕೊಂಡು ಮನೆಗೆ ಹೋಗೋದು, ಅದು ನನ್ನ ಮೂವ ಬಟ್ಟೆ ಹೋಗ್ಬೇಕಾದ್ರೆ ನೋಡೋದು, ಅದನ್ನ ನಮ್ಮ ಲೋಲಿ ಡ್ಯಾಡಿ ತೋರಿಸೋದು, ನಮ್ಮ ಲೋಲಿ ಡ್ಯಾಡಿ ನನಗೆ ಬಟ್ಟೆ ಹೋಗ್ದಂಗೆ ಒಗೆಯೋದು, ಇದೆಲ್ಲ ಟಿಕೆಟಿಂದ ಬೇಕಾ? ತಗೋ. ಅಲ್ವಾ ಮತ್ತೆ ಇನ್ಮೇಲಿಂದ ಕೌಂಟ್ರ್ ಕೊಡೋದು ಬಿಟ್ಬಿಡು. ಮರದಿಂದ ಮರಕ್ಕೆ ಹಾರೋ ಕೋತಿಗಳ ತರ ಹೆಂಗಾಡ್ತಾರೆ. ಅಷ್ಟಿಲ್ದೆ ಈ ನನ್ ಮಕ್ಳು ಮೊಬೈಲ್ಗೆ ಪಾಸ್ವರ್ಡು ಪ್ಯಾಟರ್ನ್ಗಳು ಇಡ್ತಾರೇನೆ. ಓಹೋ, ನೀವೇನ್ ಕಮ್ಮಿನಾ? ನಿಮ್ ಮನೆಯವ್ರು ಗೊತ್ತಾಗ್ಬಿಡುತ್ತೆ ಅಂತ ಹುಡುಗರ ಹೆಸರನ್ನೆಲ್ಲ ಹುಡುಗಿರ ಹೆಸರು ಸೇವ್ ಮಾಡ್ಕೊಂಡಿರ್ತೀರಾ? ಇವೆಲ್ಲ ಬೇಕಿತ್ತಾ? ಯಾರು? ನಿಮ್ ಸೀಟ್ ನಂಬರ್ ಲೇ ನಿನಗೆ ಬಂದಿರೋ ರೋಗ ಎಲ್ಲ ಕೇಳಿದ್ದು ಸೀಟ್ ನಂಬರು. ನಿನ್ಗೆ ಯಾಕೆ ಅವೆಲ್ಲ? ಸುಮ್ನೆ ಕುತ್ಕೊಳ್ಳೆ. ಸಾರಿ ಪುಟ್ಟ, ತಮಾಷೆ ಮಾಡಿದೆ. ನನ್ನ ಸೀಟ್ ನಂಬರ್ 16. ನಿಮ್ಮ ಹೆಸರೇನು? ಇಲ್ಲ, ಅವ್ರ ಬಾಯಲ್ಲಿ ಕೆಟ್ಟ ಸ್ಮೆಲ್ಲು. ಪುಟ್ಟಿ, ನಿನ್ನ ಹೆಸರು? ನಿಮ್ಮ ಅಕ್ಕನ ಹೆಸರು? ನಾನು ಕೇಳಿದ್ ನಿಮ್ಮ ಮನೆ ನಾಯಿಗಳ ಹೆಸರಲ್ಲ, ನಿಮ್ಮ ಅಕ್ಕನ ಹೆಸರು. ಏನ್ರಿ ನಾಯಿ ಅಂತೆಲ್ಲ? ಏನ್ ನಿಂದೇನೆ ಅವ್ರ ಜೊತೆ ಮಾತು? ಸುಮ್ ಕುತ್ಕೊಳ್ಳೆ. ರೀ ಪಿಂಕಿ ಅವ್ರೆ, ಏನ್ರಿ? ಯಾಕ್ರ ಚಿಕ್ಕ ಹುಡುಗಿ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂತೀರಾ? ರೀ, ಅವಳು ನನ್ ತಂಗಿ. ಕೋಪನಾದ್ರೂ ಮಾಡ್ಕೊಂತೀನಿ, ಕಪಾಳಕ್ಕಾದ್ರೂ ಹೊಡಿತೀನಿ. ನೀವ್ಯಾರಿ ಕೇಳೋಕೆ? ಏನ್ರಿ ಹಂಗ್ ಮಾತಾಡ್ತಾ ಇದ್ದೀರಾ? ಆ ಚಿಕ್ಕ ಹುಡುಗಿ ಹೆಂಗ್ ಕಪ್ಪಾಳಕ್ ಹೊಡಿತೀರಾ? ಎಲ್ಲ ನನ್ಗೊಡಿರ ನೋಡೋಣ.
ಸಮಾಧಾನ ಆಯ್ತಾ? ಕೂತ್ಕೋ ಕೂತ್ಕೋ ಕೂತ್ಕೋ. ಬಿಡಿ, ಯಾಕೆ ಸುಮ್ನೆ ರೇಗ್ತೀಯಾ? ಬಂದ್ ಜಾಗದಲ್ಲೆಲ್ಲ ಈ ತರ ಜಗ್ಲಾಡಿನೇ ನೀನ್ ಗಂಡ್ ಸಿಗ್ದೆ ಹೋಗಿರೋದು. ನೀನ್ ಸುಮ್ನೆ ಇರು ಮಮ್ಮಿ, ನಿಂಗೆ ಇವೆಲ್ಲ ಅರ್ಥ ಆಗಲ್ಲ. ಅಂಕಲ್, ನಿಮ್ ಸೀಟ್ ನಂಬರ್ ಎಷ್ಟು? ಅಂಕಲ್ ಬಿಡ ಮಗ, ಅವಳು ಐಟೆಕ್ ರಾಣಿ, ನಿನ್ಗೆಲ್ಲ ವರ್ಕೌಟ್ ಆಗಲ್ಲ. ಅದು ಸರಿ, ಅವಳು ಹೇಳಿದ್ರೆ ಸತ್ಯ ಇತ್ತು. ಏನು? ನನಗೂ ಒಂದೊಂದ್ಸಲ ನೀನು ಅಂಕಲ್ ಥರನೇ ಕಾಣ್ತೀಯ. ಕಾಣ್ದಲ್ಲಿ ಇನ್ನೇನು, ಭದ್ರ ಸಬ್ಜೆಕ್ಟ್ 3 ಸಲ ಬರೆದ್ರೆ ಈಗ ನೋಡು, ನೀನ್ ನನ್ನ ಜೂನಿಯರ್, ನನಗೆ ಕೈ ಹಾಕೊಂಡಿಲ್ವಾ? ಯಾಕೋ ನನ್ ಕೈ ಕಡಿತಿದೆ ಕಣೆ. ದೇವದಾಸ ಅಲ್ಲೇ ಕುತ್ಕೋಬೇಕು ಅಂತ ಹಿಡಿದಲ್ಲ ಈ ಕಡೆ. ಯಾಕೆ ಇವಾಗ ನೀನ್ ಕೂತಿರೋ ಜಾಗದಲ್ಲಿ ಮುಳ್ಗುಡ್ತಿಲ್ವಾ? ಅಲ್ಲೇ ಕೂತ್ಕೊಳ್ಳೋ. ನಾವು ಮದುವಾದ ವಸ್ತ್ರಲ್ಲಿ ಒಂದು ಸಿನಿಮಾ ನೋಡಿದ್ವಲ್ಲ, ಅದ್ ಯಾವ್ದು? ಅದು ಪಾಗಲ್ ಹೇ. ಆಯಾ ಕತ್ತೆಗ್ ಹುಲ್ಲ ಹಾಕವಳೆ, ಅದು ತುಲ್ತೋ ಪಾಗಲ್ ಅಲ್ಲ, ತುಲ್ತೋ ಪಾಗಲ್ ಹೇ. ಯಾವ್ದೋ ಒಂದು, ಅದೆಲ್ಲ ಯಾವಳು ನೆನ್ಪಿಟ್ಕೊಂಡಿರ್ತಾಳೆ ಇನ್ನು. ಹೋಗಿ. ಆಯ್ತಾಯ್ತು, ಇಷ್ಟಕ್ಕೆ ಕೋಪ ಬಿಡು, ಹೋಗ್ಲಿ. ನಾನ್ ಥಿಯೇಟ್ರಿಗೆ ಬಂದ್ ಎಷ್ಟೊಂದ್ ದಿನ ಆಗಿತ್ತು ಕಣೋ. ಟ್ಯಾಂಕ್ಸ್ ಕಣೋ, ನಾನು ಥಿಯೇಟ್ರಿಗೆ ಕರ್ಕೊಂಡ್ ಬಂದಿದ್ದಕ್ಕೆ. ಇಲ್ಲಿ ಬಿಡೋ ಮಚ್ಚ, ನಾನು ಎಲ್ರಿಗೂ ಥಿಯೇಟ್ರಿಗೆ ಕರ್ಕೊಂಡ್ ಬಂದಿದ್ದಕ್ಕೆ ಖುಷಿ ಆಯ್ತಾ? ಖುಷಿ ಆಯ್ತು. ಥಿಯೇಟರ್ ನೋಡ್ರು ಅಷ್ಟ್ ಚೆನ್ನಾಗಿದೆ. ಜೋರ್ದಾಗಿದೆ ಅಲ್ಲ. ಅಂಕಲ್ ನಮ್ಮ ಮನೆ ಪಕ್ಕದವ್ರು ಕಣೋ, ಯಾವ್ದೋ ಬೇರೆ ಆಂಟಿ ಜೊತೆ ಫಿಲಮಿಗೆ ಬಂದಿದಾರಲ್ಲ. ಆಂಟಿ ಅವ್ರ ಆಂಟಿ ಅಲ್ವಾ? ನೋನೋ ಅವರಲ್ಲ. ಅಂಕಲ್ ಆಫೀಸ್ಗೆ, ಆಂಟಿ ಟಾಕೀಸ್ಗೆ. ಅವ ಅಂಕಲ್ ಎಲ್ಲೋಗಿ ನಮ್ಮ ಮನೆಗೆ ಹೇಳ್ತಾರೋ ಅಂತ ನನಗೆ ಭಯ. ನಿಮ್ಗೆಲ್ಲರಿಗೂ ಕಾಮಿಡಿನಾ? ಅಂಕಲ್ ನಿಮ್ ಮನೆಗೋಗಿ ಹೇಳಲ್ಲ ಬಿಡೋ. ಅದ ಹೆಂಗೋ ಹೇಳ್ತೀಯಾ? ನೀನ್ ಅಂಕಲ್ ಕಡೆಗೆ ತಿರುಗ್ ನೋಡು. ಅಂಕಲ್ ನಿನ್ನ ನೋಡಿದ್ರು ನೋಡ್ತಾ ಇರೋ ತರ ಆ ಕಡೆ ತಿರುಕೊಂತಾರೆ. ಹೌದಾ? ಹೌದು ಕಣೋ, ನಿನಗೆ ಎಷ್ಟು ಭಯ ಇರುತ್ತೋ ಅವ್ರಿಗೂ ಅಷ್ಟೇ ಭಯ ಇರುತ್ತೆ. ಯಾಕಂದ್ರೆ ನಿನ್ ಮನೆಗೆ ಹೋಗಿ ಪರ್ಕೆ ಪೂಜೆ ಮಾಡಿಸ್ತಿಯಲ್ಲ, ಅದಕ್ಕೆ. ನೀನು ನಿಮ್ಮ ಮಮ್ಮಿ ಕೈಯಲ್ಲಿ ಒದೆ ತಿಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಅವ ಅಂಕಲ್ ಅವ ಆಂಟಿ ಜೊತೆ ಸಿನಿಮಾಗ್ ಬಂದಿರೋದು. ಅವ್ರ ಮನೆಯವ್ರಿಗೆ ಹೋಗಿ ಹೇಳು. ನಾನು ಹೇಳಲ್ಲಪ್ಪ. ಟಿಕೆಟ್ ಕೊಡಿಯ, ಟಿಕೆಟ್ ಫಸ್ಟ್ ಏನೋ ಟಿಕೆಟ್ ಯಾಕೆ ಕೊಡ್ಬೇಕು? ಸುಮ್ನೆ ಕೊಡಯ್ಯ. ಸುಮ್ನೆ ಯಾಕೆ ಕೊಡ್ಬೇಕು? ನೆಕ್ಕೊಳಕ್ ಉಪ್ಪಿನಕಾಯಿ ಕೊಡ್ತೀನಿ. ನೆನ್ಸ್ಕೊಳಕ್ ಕೊಡಕ್ ಇದೇನು ಐಶ್ವರ್ಯ ಬಾರ? ಐಶ್ವರ್ಯ ನನ್ ಸೆಟಪ್ ಅಂತ ನಿನಗೂ ಗೊತ್ತಾಗೋಯ್ತಾ? ಐಶ್ವರ್ಯ ನನ್ ಸೆಟಪ್ ಅಂತ ಇವ್ರಿಗೂ ಗೊತ್ತಾಗೋಯ್ತು. ಆಯ್ತಪ್ಪ, ಸುಮ್ನೆ ಬಾರಯ್ಯ. ಏಯ್, ಬಾಯ್ ತಪ್ಪಿಲ್ಲ, ನೀ ತಪ್ಪಿದೀಯಾ. ನನ್ನ ಐಶ್ವರ್ಯನ ನೀವ್ ಮಾಡ್ಕೊಂಡಿದೀಯನೋ? ಏಯ್, ನೀವ್ ಮಾಡ್ಕೊಂಡಿದೀಯನೋ? ಹಿಂಗ್ ಮಾಡ್ಬೇಡ, ವಾಸನೆ ಬರುತ್ತಾ? ನಿನ್ ಕಾಲಿಗೆ ಬೀಳ್ತೀನಿ ಬಾರಯ್ಯ. ನನ್ನ ಕೈಲಿ ಏನಾಗಲ್ಲ ಅಂತ ನನ್ನ ಹೆಂಡತಿನೇ ಬಿಟ್ಟು ಹೊಟ್ಟೋದ್ಲು. ಇನ್ನು ಐಶ್ವರ್ಯ ಮಾಡ್ಕೊಂಡು ಏನೇ ಮಾಡ್ಲಿ? ಕೈ ಬಿಡು. ಬಾರಣ ಬಾರಣ. ಐಶ್ವರ್ಯ ಬಂದಿದ್ದಾಳ? ನಿಜವಾಗ್ಲೂ ಬಂದಿದ್ದಾಳ? ಇರು, ಶಿಸ್ತು. ಐಶ್ವರ್ಯ ಮುಂದೆ ಬರಯ್ಯ. ಐಶ್ವರ್ಯ ಇವನ್ ಕೈಯಲ್ಲಿ ಏನು ಆಗಲ್ಲ. ಕುತ್ಕೊಳ್ಳಯ್ಯ. ಇಲ್ಲಿ ಕೂತ್ರೆ ಅಣ್ಣವ್ರೆ ಮೈ ಮೇಲೆ ಬಂದಾಗ ಆಗ್ತಾಳ ಗುರು. ಬರ್ತಾರೆ. ನಮ್ಮ ಹುಡ್ಗಾನೆ
ನಮ್ಮನ್ ಕಂಡ್ರೆ ಶಾನೆ ಅಭಿಮಾನ. ಈಗಿನ ಕಾಲದಲ್ಲಿ ಹಣ ಸಂಪಾದನೆ ಮಾಡೋದು ತುಂಬಾ ಈಸಿ, ಆದ್ರೆ ಅಭಿಮಾನಿಗಳ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಇರ್ಬೋದೇನಪ್ಪ. ಬೈ ದ ಬೈ, ನಿಮ್ಮ ಹೆಸರೇನು? ಚೇತನ. ಆದ್ಮೇಲೆ ಇಷ್ಟು ಉದ್ದ ಗ್ಯಾಪ್ ಯಾಕೆ? ಚೇತನ್ ಅಂದ್ರೆ ಚೇತನ್, ಚೇತನ ಅಂದ್ರೆ ಚೇತನ. ಓಹೋ, ನೀವ್ ಆತರ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು. ನಾಚಿಕೆ. ಚಿನ್ನ ಬಯಸದೇ ಬಂದ ಭಾಗ್ಯ. ಒಳ್ಳೆ ಫಸ್ಟ್ ನೈಟ್ ಅಲ್ಲಿ ಕುಶನ್ ಬೆಡ್ ಸಿಕ್ಕಂಗ್ ಆಡ್ತೀರಲ್ರಿ. ಮೂಲ ಸೀಟ್ ಮಹಿಮೆ ನಿಂಗೇನು ಗೊತ್ತು ಚಿನ್ನ? ಮದ್ವೆಯಾಗಿ ಇಷ್ಟ ದಿನ ಆದ್ರೂ ಆ ದೊಡ್ಡ ಗ್ರೌಂಡ್ ಅಲ್ಲೇ ಏನ್ ಕಿಸಕ್ಕಾಗಿಲ್ಲ. ಈ ಮೂಲೆ ಸೀಟಲ್ಲಿ ಏನ್ ಕಿಸಿತೀರಾ? ಗ್ರೌಂಡ್ ಅಲ್ಲಿ ಫೀಲ್ಡರ್ ಜಾಸ್ತಿ, ಚಿಕ್ಕ ಗ್ರೌಂಡ್ ಅಲ್ಲಿ ವರ್ಕೌಟ್ ಆಗುತ್ತೆ ಅಂತ ಚಿನ್ನ. ನಿಮ್ ಮುಖಕ್ಕೆ ಟೈಮ್ ಆಯ್ತು, ಹಾಕ್ರೋ ಪಿಕ್ಚರ್. ಪಿಕ್ಚರ್ ಅಣ್ಣವರು ನಮ್ಮ ಎದೆ ಮೇಲೆ ಹೆಜ್ಜೆ ಇಟ್ಟಾಗಬೇಕು. ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಡೆಗೂ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ಯಾ? ಹ್ಞೂ ಕಣ. ನೀವು ಸೈಕಲ್ಗೆಲ್ಲ ನಿಂಬೆ ನೀಡಲ್ವಾ? ನಿಂಬೆ ಹಣ್ಣ ಕೇಳಿಸ್ಕೊಳೋ. ಸ್ಲೋ ಸೈಕಲ್ ರೇಸ್ ಅಂದ್ರೆ ಇಲ್ಲೇ ಇರೋದಲ್ಲ, ನಿಧಾನಕ್ಕೆ ಹೋಗೋದಲ್ಲ, ಜೋರಾಗಿ ಹೋಗ್ಬಿಡ್ಬೇಕು. ಹೋಗ್ಬೇಕು ಅಂತ ನೀನೇ ಹೇಳಿದ್ದು. ಫಾಸ್ಟ್ ಆಗಿ ಹೋಗ್ಬೇಕು ಕಣಲೆ, ಫಾಸ್ಟ್ ಆಗಿ ಹೋದ್ರೆ ಇನ್ನು. ಈಗ ನೋಡ್ತಿರ್ರಿ, ಈಗ ನಾನೇ ಫಾಸ್ಟ್. ರೆಡಿ, ಕಮ್ ಆನ್. ಕಾಲೇಜಿನ ವತಿಯಿಂದ ಏರ್ಪಡಿಸಿರುವ ವಿನೂತನವಾದ ಸ್ಪರ್ಧೆ ಉಳಿದವರು ಗೆದ್ದಂತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ರೆಡಿ? 1 2 3 ಗೋ. ಬನ್ನಿ 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 ಬನ್ನಿ. ನಮ್ಮ ಕಾಲೇಜಿನ ಹುಡುಗರು ಮೂವ್ ಆಗ್ತಿದ್ದಾರೆ. ಇವಾಗ ಯಾರು ಗೆಲ್ತಾರೆ ಅಂತ ನೋಡೋಣ. 4 ಜನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಕೊನೆಗೆ ಯಾರು ಗೆಲ್ತಾರೆ ಅಂತ ನೋಡೋಣ. ಬನ್ನಿ ಮೂವ್ ಆಗ್ತಾ ಇದೆ. 4 ಸೈಕಲ್ ಮೂವ್ ಆಗ್ತಾ ಇದೆ. ಓಹೋ, ಸೊಂಡಿಲಿ ಬಿದ್ದೋಗ್ಬಿಟ್ಟ. ಇಲ್ಲ ಕಣ ಶಿಷ್ಯ, ಗಂಟೆ ಗೆಲ್ತಾನೆ ಕಣ ಪಕ್ಕ. ಗಂಟೆನ ಬಿದ್ದೋಗ್ಬಿಟ್ಟ. ಥೋತ್ತೇರಿಕೆ ಹೋಗತ್ತ. ನೋ, ಬೇದಾಸೆ ಗೆಲ್ಲೋದು ಪಕ್ಕ. ನೋ, ಎಸ್, ಓಕೆ.
ಪಾರ್ಟಿ ಬೇಕು ಬೇಡ ದೇವದಾಸ ಗೆದ್ಬಿಟ್ಟ ದೇವದಾಸ ಗೆದ್ಬಿಟ್ಟ ಕಂಗ್ರಾಟ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಂಗ್ರಾಚುಲೇಷನ್ಸ್. ನೀವು ಜೀವನಾನು ಇದೇ ರೀತಿ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಗೊತ್ತಾಯ್ತು. ಐ ಲೈಕ್ ಯು. ಕಂಗಳ ಕದನದಲ್ಲಿ ಮನಸ್ಸು ಸೋತಿದೆ, ಹೃದಯ ಗೆದ್ದಿದೆ, ಸೋತವರ್ಯಾರೆಂದು ತಿಳಿಯದಾಗಿದೆ. ಪರಾಜಿತ ನಾನಾಗುವೆ, ವಿಜಯದ ಮಾಲೆ ಅವಳಿಗೆ ಹಾಕುವೆ, ಯಾಕೆಂದರೆ ಇದು ಪ್ರೀತಿಯ ಸೋಲಲ್ಲವೇ. ಏನ್ ಮಾಡ್ತಿದ್ಯಾ? ಕಾರ್ಟೂನ್ ನೋಡ್ತಿದ್ದೀನಿ. ಊಟ ಇನ್ನೂ ಇಲ್ಲ. ಇನ್ನೇನ್ ಸಮಾಚಾರ? ನಾಳೆ ಏನು ಅಂತ ಗೊತ್ತಲ್ಲ? ಗೊತ್ತು, ಶುಕ್ರವಾರ ಅಂತ ನಂಗೂ ಗೊತ್ತು. ಸರಿ ಬಿಡು, ನಾನು ಕೆಳಗಡೆ ಹೋಗ್ಬಿಟ್ಟು ಬರ್ತೀನಿ. ಓಕೆ. ಸ್ಟಾಪ್ ಇಟ್ ಮಮ್ಮಿ, ಇವಾಗ್ಲೇ ಜಾಸ್ತಿ ಆಯ್ತು. ಊಟ ಮಾಡೋಣ ಬನ್ನಿ. ನನಗಿರೋ ನೋವಿಗೆ ಇದಿನ್ನೂ ಕಡಿಮೆನೆ ಮಗಳೇ. ನಿಮ್ಮಪ್ಪ ಅನ್ನೋ ಗಂಡಸು ನನ್ನ ಬಿಟ್ಟೋಗಿ 20 ವರ್ಷ ಆಯ್ತು ಇವತ್ತಿಗೆ. ರಾತ್ರಿ 12 ಗಂಟೆ ಆದ್ರೆ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ ನಾವಿಬ್ಬರೇ ಇರೋದು. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಮನ್ಸಿಗೆ ಬೇಜಾರಾಗುತ್ತೆ ಮಗಳೇ. ಪರವಾಗಿಲ್ಲ ಮಮ್ಮಿ, ನೀನೊಬ್ಳು ವಿಶ್ ಮಾಡಿದ್ರೆ ನಂಗೆ ಇಡೀ ಪ್ರಪಂಚನೇ ವಿಶ್ ಮಾಡಿದಷ್ಟು ಖುಷಿ ಆಗುತ್ತೆ. ಲೇಯ್, ನಿಮ್ಮಪ್ಪನ ತರ ಡವ್ ಮಾಡ್ಬೇಡ್ವೆ. ನಾನೊಬ್ಳು ವಿಶ್ ಮಾಡಿದ್ರೆ ಸಾಕ ನಿನಗೆ? ನಿನ್ ಹುಡ್ಗ ವಿಶ್ ಮಾಡೋದ್ ಬೇಡ್ವೇನೆ? ನನಗೆಲ್ಲ ಗೊತ್ತು. ಈಗಲೇ ಇಮಿಡಿಯೇಟ್ ಆಗಿ ಅವನ ಕರ್ಸು. ನಾನು ಅವನ ಹತ್ರ ಮಾತಾಡ್ಬೇಕು. ಈ ಸಿಚುಯೇಷನ್ ಅಲ್ಲಿ ಇದೆಲ್ಲ ಬೇಕಾ? ಬೇಡ. ನೋ ಎಕ್ಸ್ಕ್ಯೂಸ್, ಬರ್ಬೇಕು ಅಷ್ಟೇ. ಇದೇ ನಾ ಮಾಟೆ ಶಾಸನಂ. ಸರಿ, ಮಾಡ್ತೀನಿ. ಓ, ಫುಲ್ ಫಾಸ್ಟ್. ಎಷ್ಟೇ ಆದರೂ 5G 7G ಜಮಾನ ಅಲ್ವಾ? ಇವರಿಬ್ರಲ್ಲಿ ಯಾರು ಮಗಳೇ? ಇವರಿಬ್ರು ಅಲ್ಲ ಮಮ್ಮಿ. ಇವನನ್ ಬಿಟ್ ಅವನನ್ ಬಿಟ್ ಮತ್ತಿನ್ಯಾರೋ? ನಮಸ್ಕಾರ. ಆಕ್ಚುಲಿ ನಮ್ಮ ಅತ್ತೆಗೆ ಮೊದಲೇ ಗಿಫ್ಟು ರೇಷ್ಮೆ ಸೀರೆ ಕೊಡಬೇಕು ಅನ್ಕೊಂಡಿದ್ದೆ. ಅರ್ಜೆಂಟಾಗಿ ಇದನ್ನು ತಗೊಂಡ್ಬಂದೆ. ಒಪ್ಪಿಸ್ಕೊಳ್ಳಿ. ದೇವದಾಸ ರೂಮಲ್ಲಿ ತಾಪಾಟ್ಲು ಯಾವ ಗ್ಯಾಪಲ್ಲಿ ತಗೊಂಡು ಬಂದ್ಯವು? ಅತ್ತೆ ಇಂಪಾರ್ಟೆಂಟು. ಥ್ಯಾಂಕ್ ಯು ಅಳಿಮ. ಎಷ್ಟು ಬೇಗ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇವಳು ಇದ್ದಾಳೆ. ಆಯ್ತಪ್ಪ, ನಿಂಗೆ ಹೊರಗಡೆ ನಮ್ಮ ಮಮ್ಮಿಗೆ ಬಾಟಲ್ ಕೊಡ್ತೀಯಾ? ಸ್ವಲ್ಪ ಈ ಕಡೆ ಬಂದು ಅಕ್ಕಪಕ್ಕದಲ್ಲಿ ನಿಂತ್ಕೊಳ್ಳಿ, ನೋಡ್ತೀನಿ. ನೈಸ್ ಪೇರ್, ಚೆನ್ನಾಗಿದೆ. ಏ ಪರವಾಗಿಲ್ಲ ಬಿಡಪ್ಪ. ಚಿಪ್ಸ್ ಬಿದ್ದಿತ್ತಷ್ಟೇ. ನನ್ನ ಮಗಳು ತುಂಬಾ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಅವಳಿಗೆ ಫುಲ್ ಫ್ರೀಡಮ್ ಕೊಟ್ಟು ಬೆಳೆಸಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ. ಮಗಳೇ, ನಿನ್ನ ಹುಡುಗನಿಗೆ ಒಂದು ಕಿಸ್ ಕೊಡು. ಮಮ್ಮಿ, ನಿಂಗೆ ಜಾಸ್ತಿ ಆಗಿದೆ. ಸುಮ್ಮನೆ ಹೋಗಿ ಊಟ ಮಾಡಿ ಮಲ್ಕೋ. ನೀನೀಗ ನನ್ನ ಮುಂದೆ ಅವನಿಗೆ ಕಿಸ್ ಕೊಡ್ತೀಯಾ? ಡೈಲಾಗ್ ಬೇರೆ ಹೊಡೆದು ನನ್ನ ಮಗಳು
ಸೋ ಸ್ವೀಟ್. ಹಂಗೆ ಅದೇ ಕೆನ್ನೆಗೆ ಒಂದು ಬಾಸು. ಹಾ. ನೀ ನನ್ನ ಗಂಡನ್ ಥರ ಆಗ್ಬೇಡಪ್ಪ. ಆ ಮನುಷ್ಯನ್ಗೆ ಪಿಂಡ ಬಿಡೋಣ ಅಂದ್ರೆ ಸತ್ತಿದಾನೋ ಬದುಕಿದಾನೋ ಒಂದೂ ಗೊತ್ತಿಲ್ಲ. ಸಮಾಜದಲ್ಲಿ ನನ್ನ ಮಗಳನ್ನ ನಡು ರೋಡಲ್ಲಿ ಬಿಟ್ಟು ಹೋದ. ಅವನ ಜೊತೆ 10 ವರ್ಷ ಸಂಸಾರ ಮಾಡಿದ್ದೀನಿ. ಆ ಸಂಸಾರ ಮಾಡಿರೋದಕ್ಕೆ ಈ ಮನೇನ ಭಿಕ್ಷೆ ತರ ಬಿಟ್ಟು ಹೋಗಿದ್ದಾನೆ. ನೀನ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀಯಲ್ವೇನಪ್ಪ? Can I take my princess out for a while? ಮೇಡಮ್, ಈ ಚಿಪ್ಸ್ ತಗೊಂಬೋದಾ? ಸೊಳ್ಳಿಲಿ ವಿಸ್ಮಯರಮ್ಮ ತುಂಬಾ ಒಳ್ಳೆಯವ್ರು ಕಣೋ. ಮತ್ತೆ ನಿಮ್ಮಪ್ಪ ಈಗ ಹೇಗಿದ್ದಾರೆ? ಗೊತ್ತಿಲ್ಲ, ನಾನ್ 10 years ಇದ್ದಾಗ ನೋಡಿರೋದು. ಕೊನೆ ಸಾರಿ ನೋಡಿದ್ದೆ ಅವಾಗ? ನೆನಪಿಲ್ಲ, ಬಟ್ ಇವಾಗ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ನಿಮ್ಮ ಅಪ್ಪನ್ ನೋಡ್ಬೇಕು ಅಂತ ಅನ್ಸೇ ಇಲ್ವಾ? ಥ್ಯಾಂಕ್ ಯು ಸೋ ಮಚ್. ಇವಾಗ ನಿನ್ ನುಡುಗಿ ಅವನ ಜೊತೆ ಕೂತ್ಕೊಂಡು ಏನ್ ಮಾಡ್ತಿರ್ಬೋದು? ಸಿನಿಮಾಗ್ ಬಂದು ಇನ್ನೇನ್ ಮಾಡ್ತಿರ್ತಾರೆ? ಕುಚು ಕುಚು ಓತಾಯ ಮಾಡ್ತಿರ್ತಾರೆ, ಕುಚು ಕುಚು ಓತಾಯ. ಕ್ಯಾರೆಕ್ಟರ್ ಬಗ್ಗೆ ಜಡ್ಜ್ ಮಾಡೋ ರೈಟ್ಸ್ ನಮ್ಗೆ ಯಾರಿಗೂ ಇರಲ್ಲ. ನಮ್ಮಿಬ್ರದ್ದು ಬ್ರೇಕಪ್ ಆಗಿರ್ಬೋದು, ಹಾಗಂತ ಸುಮ್ನೆ ಗಾಸಿಪ್ ಮಾಡೋದು ತಪ್ಪು. ಕರೆಕ್ಟ್ ಆಗಿ ಹೇಳ್ಬೇಕು. ಸರಿ ಬಿಡಪ್ಪ, ಅಮರ ಮಧುರ ಪ್ರೇಮ ಮಹಾನಂದ ಶಿಖರ. ಸಾಕ್ ಸುಮ್ನೆ ಕಂಡಿದ್ದೀನಿ ನಿನ್ ಬೇಳೆ. ನಿನ್ಗೊಂದು ದೊಡ್ಡ ನಮಸ್ಕಾರ. ಬಾರೆ ಬಾರೆ ಒಲವಿನ ಚಿಲುಮೆಗಧಾರೆ ಸೊಂಡಿಲಿ ಬೇಗ ಬಾರೋ ಬೆನ್ನುಜ್ಜು. ಬಾರಲಿ
ಸೋಲಾರಲ್ಲಿ ಬಿಸಿನೀರು ನಿಂತೋಗುತ್ತೆ, ಬೇಗ ಬಾರಲೇ. ಎಲ್ಲೋದೋ ಆಳ್ಬಿದ್ದು ಸೊಂಡಿಲಿ. ಇದೇನ ಸೊಂಡಿಲಿ, ಇವತ್ತು ನಿನ್ನ ಕೈ ಇಷ್ಟೊಂದು ಸ್ಮೂತ್ ಆಗಿದೆ. ಯಾರೋ ಹುಡುಗಿರ್ ಮುಟ್ಟಿದ್ರೆ ಬಾಡಿ ಸೆನ್ಸ್ ಆಗೋ ರೀತಿ ಆಗ್ತಿದೆಯಲ್ಲೋ. ಹಾಂ, ಓಹೋ, ಸಾಯ್ಬರ್ಗೆ ಬೇಜಾನ್ ಹುಡುಗಿರ್ ಕೈಯಲ್ಲಿ ಬೆನ್ನು ಚುಸ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಇರೋ ಹಾಗಿದೆ. ಏ ಹಾಗೇನಿಲ್ಲ, ನೀನು ಯಾವಾಗ ಬಂದೆ? ಏ ವಿಸ್ಮಯ, ಪ್ರಾಮಿಸ್, ಲೈಫಲ್ಲಿ ನನ್ನ ತಾಯಿ ಬಿಟ್ರೆ ಬೆನ್ನುಜ್ಜಿರೋ ಎರಡನೇ ಹೆಣ್ಣು ಅಂದರೆ ನೀನೇ. ಈ ಡೈಲಾಗ್ಗೆಲ್ಲ ನಾನ್ ಫ್ಲಾಟ್ ಆಗಲ್ಲ. ಅದ್ ಸರಿ, ಸೊಂಡಿಲಿಯಲ್ಲಿ ಬಡ್ಡಿ ಮಗ ನಾ ಸ್ನಾನಕ್ಕೆ ಹೋದ್ರೆ ಡೋರ್ ಓಪನ್ ಮಾಡಿ ಎಲ್ಲೋ ಹೋಗಿದ್ದಾನೆ. ನೀನೇನು ಸರ್ಪ್ರೈಸ್ ಎಂಟ್ರಿ? ಯಾಕೆ ಬರಬಾರ್ದಿತ್ತಾ? ಹಾಗೇನಿಲ್ಲ, ಸೌಂದರ್ಯ ದೇವತೆ ಬಂದರೆ ಯಾರಾದರೂ ಬೇಸರ ಮಾಡ್ಕೋತಾರಾ? ಫಾರ್ ದ ಫಸ್ಟ್ ಟೈಮ್ ಸ್ಯಾರಿ ಹುಡ್ಕೊಂಡು ನೋಡಿದ್ರೆ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಬಾಸ್ ಹತ್ರ ತೋರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಹೆಂಗಿದೆ? ಚೆನ್ನಾಗಿದ್ಯಾ? ಬ್ಯೂಟಿಫುಲ್. ವರ್ಣಿಸಿದರು ವರ್ಣನೆಯಲ್ಲ, ಹೊಗಳಿದರು ಹೊಗಳಿಕೆಯಲ್ಲ, ಸೋತರೂ ಬೇಸರವಿಲ್ಲ, ಕಳೆದೋದರೂ ಹುಡುಕುವುದಿಲ್ಲ, ಅಪರೂಪದ ಪ್ರತಿರೂಪ ಈ ನಿನ್ನ ಸೌಂದರ್ಯದ ಸ್ವರೂಪ. ಕಾಣಲಾರೆ ಇಂಥ ಒಳಪು, ಏನಿದೇನಿದು ಚಾಪು, ಮುಗಿಲಿಗಿಂತ ಮಿಗಿಲು ಈ ನಿನ್ನ ಕಣ್ಣ ಕಾಂತಿಯು. ಹೇಗಿದ್ರು ಮನೇಲಿ ಯಾರೂ ಇಲ್ಲ, ಅದಕ್ಕೆ ಮನಸ್ಸು ಬೇರೆ ತುಂಬಾ ಡಿಸ್ಟರ್ಬ್ ಆಗಿದೆ. ಬೇಗ ವಿರಹದ ತಾಪವನ್ನು ಶಮನ ಮಾಡು ಬಾ. ಅಲ್ಲಿ ನೋಡು, ಎಷ್ಟು ಫ್ಲಾಟ್ ಆಗಿದೆ ಅಲ್ಲ? ಓಹೋ, ಇದನ್ನೆಲ್ಲ ನೀವೇನ ಸಂಪಾದನೆ ಮಾಡಿರೋದು? ಹಾ, ಹೌದೌದು. ಇದನ್ನೆಲ್ಲ ತೂಕದ ಲೆಕ್ಕದಲ್ಲಿ ಹಾಕಿದ್ರೆ ನಿನ್ಗೊಂದ್ ಜೊತೆ ಡ್ರೆಸ್ ಬರುತ್ತೆ. ಡೋಂಟ್ ವರಿ. ಹಾಗಾದ್ರೆ ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸು ಇದೆ ಅನ್ನಂಗಾಯ್ತು. ಲೈಟ್ ಆಗಿ ನಂಗೆ ಪ್ರಾಮಿಸ್ ಮಾಡಿ ಇವತ್ತಿಂದಲೇ ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸ್ ಬಿಡ್ತೀನಿ ಅಂತ. ಅದೇಂಗ್ ಏಕಾಏಕಿ ಬಿಡು ಅಂದ್ರೆ, ಮಗು ತಾಯಿ ಹಾಲು ಕುಡಿಯೋದ್ನೇ ಏಕಾಏಕಿ ಬಿಡಲ್ಲ. ಇನ್ನ ಹುಡುಗರು ಆಲ್ಕೋಹಾಲ್ ಕುಡಿಯೋದ್ ಬಿಡಕ್ಕಾಗುತ್ತಾ? ಸರಿ, ನಿನ್ನಿಷ್ಟ, ನೀನೇನಾದ್ರೂ ಮಾಡ್ಕೊ, ನಾನ್ ಬರ್ತೀನಿ. ಏ ವಿಸ್ಮಯ, ನಿಲ್ಲು. ಪ್ರಾಮಿಸ್, ಇವತ್ತಿಂದ ಎಲ್ಲ ಬೇಡ ಬಿಡಿಸು ಬಿಟ್ಟು ಸರ್ವ ಸಂಘ ಪರಿತ್ಯಾಗಿ ಆಗುತ್ತೇನೆ. ನಿನ್ನ ನಂಬೋಕ್ಕಾಗೋದಿಲ್ಲ. ನನ್ನ ಮೇಲೆ ಪ್ರಾಮಿಸ್ ಮಾಡಿ ಹೇಳು, ಇವತ್ತಿಂದ ಎಲ್ಲ ಬೇಡ ಬಿಡಿಸು ಬಿಡ್ತೀನಿ ಅಂತ. ನಿನ್ ಮೇಲೆ ಇವತ್ತಿಂದ ದೇವದಾಸ ಶುರು ಹಚ್ಕೊಳ್ಳೋಣ. ನೋಡ್ದಾ ಎಷ್ಟು ಬೇಗ ರೂಲ್ಸ್ ಬ್ರೇಕ್ ಆಗೋದು ಅಂತ. ದೇವ್ರಂತ ಒಳ್ಳೆ ಫ್ರೆಂಡ್ಸ್ನ ದೂರ ಮಾಡ್ಕೊಂಡ್ರೂ ಪರವಾಗಿಲ್ಲ, ಎಲ್ಲ ಬೇಡ ಬಿಡಿಸು ಬಿಡ್ತೀನಿ. ಓಕೆನಾ? ಪರವಾಗಿಲ್ಲ, ಫಿಲಿಮ್ ಚೆನ್ನಾಗಿದೆ. ಲೋ ಗಂಟೆ ಚಿಪ್ಸ್ ಖಾಲಿ ಆಗಿದೆ, ಬಾರ ತಗೊಂಬರೋಣ. ಯಾವಲ್ಲಿ ಇದೆ ಬಾರೋಲೆ. ತಿನ್ನೋದಿಕ್ಕೆ ಹುಟ್ಟಿದ್ಯಾ, ಹೋಗೋ ನೀನು. ಗಂಟೆ ನಂಗೆ ಅಂತಾರಲ್ವಾ? ಲೋ ದೇವದಾಸ, ಇಂಟ್ರೋಲ್ ಬಂದ್ರು ಇನ್ನು ಕನಸು ಕಾಣ್ತಿದ್ಯಲ್ಲ. ಹಾಗೇನಿಲ್ಲಪ್ಪ. ಯಾಕೆ ಅಪ್ಸೆಟ್ ಆಗಿದ್ಯಾ? ಏ ಹಂಗೇನಿಲ್ಲ. ಸರಿ, ಹೊರಗಡೆ ಹೋಗ್ತೀನಿ, ತಿನ್ನಕ್ಕೇನಾದ್ರು ಬೇಕಾ? ಕೂಲ್ ಡ್ರಿಂಕ್ಸ್ ತಗೊಂಬ ಸಾಕು. ನಿಮ್ಗೇನ್ ಬೇಕ್ರೆ? ನನಗೆ ಪಾಪ್ಕಾರ್ನ್. ಎಲ್ರಿಗೂ ನಮ್ ದುಡ್ಡೇ ಆಗ್ಬೇಕು. ಚಿನ್ನ ಐಸ್ ಕ್ರೀಮ್ ತರಲಾ? ನಿಮ್ಗೆ ನೆಕ್ಕಂದ್ರೆ ಅಷ್ಟಿಷ್ಟನಾ? ಸುಮ್ಮನೆ ಏನಾದ್ರೂ ತಿನ್ನಕ್ ತನ್ನಿ. ಆಯ್ತು. ಸೊಂಡ್ಲೆ ರೆಸ್ಟ್ ರೂಮ್ ಬರ. ನನ್ಗೇನು ಬರ್ತಾ ಇಲ್ಲ, ಹೋಗೋ.
ಲೇಸು 2 ಚಿಪ್ಸ್ ಕೊಡಪ್ಪ. ₹100 ಕೊಡ್ಲಾ? ಏ ಹೋಗೋ. ಒಂದು ಕೂಲ್ ಡ್ರಿಂಕ್ಸ್ ಪಾಪ್ಕಾರ್ನ್ ಕೊಡೋಣ. ಕಿಮ್ಮಕ್ ಅಂತಂದ್ರೆ ಇಲ್ಲೇ ಡುಮ್ ಅನ್ಸ್ಬಿಡ್ತೀನಿ. ನಿನ್ನ ಉಸಿರಿನ ಸೌಂಡು ನನಗೆ ಕೇಳಿಸ್ಬಾರ್ದು. ಬಾಸು ಸಿನಿಮಾನಾದ್ರು ಪೂರ್ತಿ ನೋಡ್ತೀನಿ, ಬಿಟ್ಬಿಡಿ ಬಾಸು. ಮುಚ್ಕೊಂಡು ಸಿನಿಮಾ ನೋಡ್ಬೇಕು. ಎಕ್ಸ್ಟ್ರಾ ಮಾಡಿದ್ರೆ ಆಕ್ಷನ್ ಪಿಕ್ಚರ್ ತೋರಿಸ್ಬಿಡ್ತೀನಿ. ಇಲ್ಲ ಬಾಸು, ಇಲ್ಲ ಬಾಸು. ಲೇ ಗಂಟೆ, ಎಲ್ಲೋ ಕಿಸ್ಬೈದಾಸ ಬರಲೇ ಇಲ್ಲ. ಗೊತ್ತಿಲ್ಲ ದೇವದಾಸ, ನಾನು ಥಿಯೇಟ್ರಾಗ ಬಂದಾಗಿಂದ ನೋಡ್ತಾ ಇದ್ದೀನಿ, ಅವ್ನು ಯಾರನ್ನೂ ಹುಡುಕ್ತಾ ಇದ್ದಾನೆ. ಲೋ ಕಿಸ್ಬೈದಾಸ, ಎಲ್ಲೋಗ್ತಾ ಇದೆಯೋ? ಇವರು ನಮ್ಮೂರ ಕಂಡ್ರು, ಅಪರೂಪ ಸಿಕ್ಕಿದ್ರು. ಇವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತೀನಿ ಕಂಡ್ರು. ಕೂಲ್ ಡ್ರಿಂಕ್ಸು ಪಾಪ್ಕಾರ್ನ್ ಕತೆ ಅಷ್ಟೇ. ಲೋ ಕಿಸ್ಬಾಯ್ ದಾಸ, ಆಸೆ ತೋರಿಸಿ ಆಕಾಶದಿಂದ ತಳ್ಳಿದ್ರೆ ಗಂಡ್ ಮಕ್ಳಾಗೋ ಭಾಗ್ಯ ಕಳ್ಕೊತೀಯ ಕಣೋ ಬೂಟ್ಲೆ ನನ್ನ ಮಗನೇ. ಬದುಕಿದ್ರೆ ಹೆಣ್ಣೆ ಆಗ್ಲಿ ಬಿಡೆ. ಅಯ್ಯೋ ಅದಕ್ಕೇನಂತೆ, ಅವನ್ ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ. ಆದ್ರೆ ಒಂದೇ ಒಂದು ಪ್ಯಾಕೆಟ್ ಇರೋದು. ಕೊಡಪ್ಪ, ಆಯ್ತು ಅದನ್ನೇ ಎತ್ ಕೊಡಯ್ಯ, ಪಾಸ್ ಮಾಡು. ಅಯ್ಯಯ್ಯೋ ಚಿನ್ನ. ಏಯ್ ಸ್ಟಾರ್ಟ್ ಮಾಡ್ರೆ. ಅಣ್ಣಯ್ಯ ಅಣ್ಣ ಅಂತೆ, ಅಣ್ಣಯ್ಯನೇ ಬಿಡು ನೀನು. ಅದು ಅಲ್ಲದೆ ಖಾಲಿ ಆಗಿರೋದು ಕೊಟ್ಟಿದ್ದಾನೆ ಕಣ್ರೆ. ನನ್ನ ₹5 ಕಾಯಿನ್ ಎಲ್ಲೋಯ್ತು? 90 ಹೊಡಿಯಕ್ಕೆ ಇದ್ದಿದ್ದು ಅಷ್ಟೇ ಅದು. ಎಲ್ಲೋಯ್ತು? ಕೆಳಗಡೆ ಏನಾದ್ರು ಬಿದ್ದಿದ್ಯಾ? ಛೀ, ಆ ಥರ ಎಲ್ಲ ಬಗ್ಗೆ ನೋಡಬಾರ್ದು, ತಪ್ಪು. ಅಯ್ಯೋ, ನಾನು ಬಗ್ಗೆ ನೋಡಿದ್ದು ನನ್ನ ₹5 ಕಾಯಿನ್ ಬಿದ್ದಿದ್ಯೇನೋ ಅಂತ ಅಷ್ಟೇ. ಅಷ್ಟೇ ತಾನೇ? ಅಷ್ಟೇ. ಲೇ ಗಂಟೆ, ನಿಲ್ಸೋ ಕೆಳಗಡೆ. ಕೋಟಿ ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡ್ತಾರೆ. ನಿನ್ನ ಥರ ಫೋನಲ್ಲಿ ವಿಡಿಯೋ ಮಾಡಿ ಫೇಸ್ಬುಕ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಪ್ರೊಡ್ಯೂಸರ್ ಗತಿ ಏನೋ ಲೇ? ಹೇ, ನಾನು ಇದನ್ನು ಯೂಟ್ಯೂಬು ಫೇಸ್ಬುಕ್ಗೆ ಹಾಕ್ತೀನಿ ಅಂತ ಹೇಳಿದ್ನಾ. ನನಗೆ ಈ ಸೀನ್ ತುಂಬ ಇಷ್ಟ ಆಯಿತು, ಅದಕ್ಕೆ ಮಾಡಿದೆ. ಸರಿ ಬಿಡಪ್ಪ, ಇನ್ಮೇಲಿಂದ ನಾನು ಮಾಡಲ್ಲ. ಗುಡ್ ಬಾಯ್. ಜೊತೆಯಲ್ಲಿರುವೆನು ಹೀಗೆ ಎಂದು ಸ್ವತಃ ಏನು ಕ್ಲಾಸ್ ಅಟೆಂಡ್ ಮಾಡೋದು ಬಿಟ್ಟು ಇಲ್ಲಿ ಬರೋಕ್ಕೆ ಹೇಳ್ದಲ್ಲ, ಏನು ಸಮಾಚಾರ? ಏನಿಲ್ಲ,
ನನಗೆ ಮೊದಲಿಂದನೂ ಆ್ಯಕ್ಟಿಂಗು ಮಾಡ್ಲಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್. ಅದಕ್ಕೆ ಇವತ್ತೊಂದು ಕಡೆ ಮೂವಿ ಆಡಿಷನ್ ಇದೆ, ನನ್ನ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್? ಓಹೋ ಏನು ಸಿನಿಮಾನಾ? ನೋ ಚಾನ್ಸ್. ಆ ಫೀಲ್ಡಲ್ಲಿ ಹೆಣ್ಮಕ್ಳನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ. ನ್ಯೂಸಲ್ಲಿ ಕ್ಯಾಸ್ಟಿಂಗ್ ಕೋಚ್ ಬಗ್ಗೆ ಬರೋದೆಲ್ಲ ಕೇಳಿಲ್ವಾ? ಕೇಳಿದ್ದೀನಿ, ಆದರೆ ಅದೆಲ್ಲ ಬರೀ ರೂಮರ್ಸು, ಗಾಸಿಪ್ಸು ಅಷ್ಟೇ. ಎಲ್ಲ ಫೀಲ್ಡಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಯಾಕೆ ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ ವಿಸ್ಮಯ. ಎಜುಕೇಷನ್ ಕಂಪ್ಲೀಟ್ ಮಾಡು, ಯಾವುದಾದ್ರೂ ಜಾಬ್ಗೆ ಹೋಗು. ನೀವು ಗಂಡಸ್ರೇ ಇಷ್ಟು, ನಿಮ್ಮ ಬುದ್ಧಿ ಎಲ್ಲಿ ಬಿಡ್ತೀರಾ? ಇವಾಗ ಜಾಬ್ಗೆ ಹೋಗು ಅನ್ನೋದು, ಅಲ್ಲಿ ಜಾಬ್ಗೆ ಹೋದ್ಮೇಲೆ ಅಲ್ಲಿ ಯಾರ ಜೊತೆ ಆದರೂ ಫ್ರೆಂಡ್ಲಿ ಆಗಿ ಮಾತಾಡಿದ್ರೆ ಡೌಟ್ ಪಡೋದು. ನಿಮಗೆಲ್ಲ ಬ್ರಾಡ್ ಮೈಂಡೇ ಇಲ್ಲ, ಈಗೋಯಿಸ್ಟಿಕ್ಸ್. ಐ ಆಮ್ ನಾಟ್ ಈಗೋಯಿಸ್ಟಿಕ್, ಐ ಆಮ್ ನಾಟ್ ಪೊಸೆಸಿವ್, ಐ ಆಮ್ ಜಸ್ಟ್ ಕೇರಿಂಗ್. ಒನ್ಸ್ ಯು ರಿಯಲೈಸ್. ಆಡಿಷನಿಗೆ ತಾನೇ ಕರ್ಕೊಂಡು ಹೋಗ್ತೀನಿ, ಬಾ ಹೋಗೋಣ. ನಾನಂತೂ ಈ ಆಡಿಷನಲ್ಲಿ ಸೆಲೆಕ್ಟ್ ಆಗಿಬಿಟ್ರೆ ಸಾಕಪ್ಪ. ಆ ಯಡಿಯೂರು ಸಿದ್ಲಿಂಗೇಶ್ವರನ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನೀನಂತೂ ಹೀರೋಯಿನಾಗಿ ಸೆಲೆಕ್ಟ್ ಆಗಬೇಕು. ಯಾಕೆ? ಅಕಸ್ಮಾತ್ ಸೆಲೆಕ್ಟ್ ಆದರೂ ಸಿನಿಮಾ ಅರ್ಧಕ್ಕೆ ನಿಂತೋಗ್ಲಿ. ಸುಮ್ಮನೆ ಇರು, ಹಾಗೆಲ್ಲ ಮಾತಾಡಬೇಡ. ಮುಂದಿನ ಬದಲಾವಣೆ, ಹೀರೋಯಿನ್ನು, ಆಮೇಲೆ ಏನೆಲ್ಲ ಡ್ರೀಮ್ ಅಷ್ಟೇ. ನಂಗಿಲ್ಲಿ ಇರಕ್ಕಾಗ್ತಿಲ್ಲ, ಹೊರಗಡೆ ವೇಟ್ ಮಾಡ್ತಿರ್ತೀನಿ, ಬಾ. ಹಂಗೆಲ್ಲಾದ್ರೂ ಮಾಡ್ಬಿಟ್ಯಾ? ನಾನು ಮೊದಲೇ ಪರ್ಸು ಏನೂ ತಂದಿಲ್ಲ, ಮತ್ತು ನಾನು ಮನೆಗೆ ಹೆಂಗೆ ಹೋಗ್ಲಿ? ಆಯ್ತು, ಬೇಗ ಮುಗಿಸ್ಕೊ. ನೀವು ಬನ್ನಿ ಇಲ್ಲಿ. ಹೌದು, ಬನ್ನಿ. ಬರ್ತೀನಿರು. ಮೇ ಐ? ವೆಲ್ಕಮ್. ಥ್ಯಾಂಕ್ ಯು ಸರ್. ಹಲೋ, ಏನು ನಿಮ್ಮ ಹೆಸರು? ವಿಸ್ಮಯ. ಎಲ್ಲಿಂದ ಬಂದಿರೋದು? ಯಲಹಂಕ. ಎಷ್ಟು ಹೈಟ್ ಇದ್ದೀರಿ? 5.4. ಓಕೆ, ಇವರು ಡೀಟೇಲ್ಸ್ ಬರ್ಕೋ. ಓಕೆ ಸರ್. ಮುಂಚೆ ಯಾವ್ದಾದ್ರು ಮಾಡಿದ್ದೀರಾ? ಇಲ್ಲ, ಇದೆ ಫಸ್ಟ್. ಫೋಟೋಸ್ ಇದೆಯಾ? ಇಲ್ಲ. 2 ಸ್ಟಿಲ್ ತೊಗೊಂಡ್ಬಿಡ್ಲಾ? ಓಕೆ. ಬನ್ನಿ ಈ ಕಡೆ. ಓಕೆ. ಪ್ರೊಫೈಲ್.
ಪ್ಲೀಸ್. ಸ್ಟುಪಿಡ್ ನಾನ್ಸೆನ್ಸ್. ಏನಾಯ್ತು ವಿಸ್ಮಯ? ಚಿಪ್ಸ್ ಬೇಕಾ? ಸುಮ್ಮನೆ ಇರೋಣ. ಯಾಕೆ ವಿಸ್ಮಯ, ಏನಾಯ್ತು? ಬಾ ವಿಸ್ಮಯ ಹೋಗೋಣ. ರೀ ಮಿಸ್ಟರ್, ಅವ್ರು ಬರೋದಿಲ್ಲ, ನೀವು ಹೋಗ್ರಿ. ನೀವ್ಯಾರೀ ನಮ್ಮ ಪರ್ಸನಲ್ ಮ್ಯಾಟರ್ಗೆ ಇಂಟರ್ಫಿಯರ್ ಯಾಕೆ? ಏನ್ರಿ ನಿಮ್ ಗೋಳು? ಮಾತಾಡೋದಿದ್ರೆ ಹೊರಗಡೆ ಹೋಗಿ ಮಾತಾಡ್ರಿ, ನಾವು ಸಿನಿಮಾ ನೋಡಕ್ ಬಂದಿರೋದು. ಹೋಗ್ರಿ ರೀ. ನಾವ್ ಯಾರು ಅಂತ ಹೇಳ್ತೀರಿ, ಜನ ಎಲ್ಲ ಸಿನಿಮಾ ನೋಡ್ತಿದ್ದಾರೆ, ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ. ಬಂದ್ರ ಹೋಗೋಣ. ಏನ್ ವಿಸ್ಮಯ, ಏನಾಯ್ತು? ಇವ್ನು ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ. ಮಿಸ್ಬಿಹೇವ್ ಏನಿಲ್ಲ, ಇಬ್ರು ಪ್ರೀತಿ ಮಾಡ್ತಿದ್ದೀವಿ. ಇವಳಿಗೋಸ್ಕರ ಇಷ್ಟು ಖರ್ಚು ಮಾಡಿಲ್ಲ. ಆಫ್ಟರ್ ಅವ್ನು ಕಿಸ್ ಕೊಡಕ್ ಹೋಗಿತ್ತಪ್ಪ. ನೋ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಲೋಫರ್, ನಾನು ಯಾವತ್ತಾದ್ರೂ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನಾ? ಇವಾಗ ಉಲ್ಟಾ ಹೊಡೆದು ಬಿಟ್ರೆ ನಿಂಗೋಸ್ಕರ ಖರ್ಚು ಮಾಡಿದ ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ. ರೀ ಮಿಸ್ಟರ್, ಹೆಣ್ಣು ತಾನಾಗೆ ಇಷ್ಟಪಟ್ಟು ಬಂದಾಗ ಬೇಡ ಅನ್ನೋದು ಗಂಡಸರ ಲಕ್ಷಣ ಅಲ್ಲ. ಬಲವಂತತೆ ಪಡ್ಕೊಂಡ್ರೆ ಬಲಾತ್ಕಾರ ಆಗುತ್ತೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ಯಾಕ್ರಿ ಫೋರ್ಸ್ ಮಾಡ್ತೀರಾ? ಹೇಗ್ರಿ ಬಿಟ್ಬಿಡಕ್ಕಾಗತ್ತೆ? ಅಷ್ಟು ಜನಗಳ ಮುಂದೆ ಕಪ್ಪಾಳಿ ಹೊಡೆದು ಅವಮಾನ ಮಾಡೋಳೆ, ಎತ್ತಾಕೊಂಡು ರೇಪ್ ಮಾಡ ಅಷ್ಟೇ. ಏನ್ ನಡೀತಿದೆ ಇಲ್ಲಿ? ಹೊರಗಡೆ ಹೋಗ್ತೀರಾ ಇಲ್ಲ ಪೊಲೀಸಿಗೆ ಕಾಲ್ ಮಾಡ್ಬೇಕಾ? ಸರ್ ಹಾಗೇನಿಲ್ಲ ಸರ್. ಫ್ರೆಂಡ್ಸ್ ಎಲ್ಲ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ವಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಕೋತಾ ಇದೀವಿ. ಸಾರಿ ಸರ್. ಏಯ್ ಸುಮ್ಮನೆ ಇರೋಲ್ಲ. ಒಬ್ಬನೇ ಇದೀನಂತ ಅವಾಜ್ ಹಾಕಿ ಬರ್ತೀರ ಮಕ್ಳ? ಬರ್ರ ಆಚೆ ನೋಡ್ಕೊಂತೀನಿ. ಏಯ್ ಸುಮ್ಮನೆ ಇರೋ. ಸಾರಿ ಸರ್. ಪ್ಲೀಸ್ ಟ್ರಸ್ಟ್ ಮೀ, ರಿಯಲಿ ಐ ಲವ್ ಯು ಅ ಲಾಟ್. ಅಯ್ಯೋ ಬೇಡಮ್ಮ ತಾಯಿ, ಈಗ ಹೆಂಗೋ ಯಾವ ಸೆಮ್ಮು ಸಬ್ಜೆಕ್ಟ್ ಬ್ಯಾಕ್ ಉಳಿಸ್ಕೊಂಡಂಗೆ ಪಾಸ್ ಆಗ್ತಾ ಇದ್ದೀನಿ. ಆಮೇಲೆ ತಿರ್ಗಾ ನೀನು ತಗ್ಲಾಕೊಂಡ್ರೆ ಅಷ್ಟೇ. ವಿಸ್ಮಯ, ಮೈ ಮೇಲಿರೋ ಬಟ್ಟೆನ ದಿನ ಚೇಂಜ್ ಮಾಡ್ಬೋದು, ಆದರೆ ಮನಸ್ಸಲ್ಲಿರೋ ಪ್ರೇಮಿನ ದಿನ ಚೇಂಜ್ ಮಾಡಕ್ ಹೋದ್ರೆ ಹಿಂಗೆ ಆಗೋದು. ಏಯ್ ದಿಸ್ ಇಸ್ ಟೂ ಮಚ್ ಯಾ. ನಿಮ್ದೆಲ್ಲ ಅತಿ ಆಯ್ತು ಕಣ್ರೋ. ಓಹೋ, ಸ್ತ್ರೀ ಶಕ್ತಿ ಎಲ್ಲ ಒಂದಾಗ್ಬಿಟ್ರು. ಲೋ ದೇದಾಸ, ಏನ್ ಮಾಡ್ತೀಯಾ? ತಗೋ ಚಿಪ್ಸ್ ತಿನ್ನು. ಫ್ರೆಂಡ್ ಫೋನ್ ಮಾಡ್ತಿದ್ದಾರೆ, ಹೊರಗಡೆ ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಪ್ಲೀಸ್ ಬಾಸು, ನಾನು ಯಾರಿಗೂ ಹೇಳಲ್ಲ. ನಾನು ಪಡಿದ್ ನಾನು ಹೊರಟೋಗ್ತೀನಿ. ಬಿಟ್ಬಿಡಿ ಬಾಸು, ಪ್ಲೀಸ್ ಬಾಸು, ಪ್ಲೀಸ್. ನಾವು ಹೊರಗಡೆನೆ ತಾನೇ ಹೋಗ್ತೀವಿ. ಸೈಲೆಂಟಾಗಿ ಕೂತ್ಕೊಂಡಿತ್ತು ಅಂತಂದ್ರೆ ಬುಲೆಟ್ಟು ಗನ್ ಒಳಗಡೆನೆ ಇರುತ್ತೆ. ಹಿಂಗೆ ನಕ್ರ ಮಾಡ್ತಾ ಇದ್ರೆ ಬುಲೆಟ್ಟು ನಿನ್ನ ಹೊಟ್ಟೆ ಒಳಗಿಳಿಯುತ್ತೆ. ನಮಸ್ಕಾರ ವೀಕ್ಷಕರೇ, ಶುಕ್ರವಾರದ ಸಿನಿಪಯಣ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ರಾಜ್ಯದಾದ್ಯಂತ ಬಿಡುಗಡೆಯಾಗಿರುವ ಮುಂದಿನ ಬದಲಾವಣೆ ಚಿತ್ರದ ಬಗ್ಗೆ ಪ್ರೇಕ್ಷಕರು ಏನ್ ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕಿಸ್ಪೈ ದಾಸನ್ ಫೋನ್ ಮಾಡಿ ಸಾಕಾಯ್ತು. ಹೊರಗಡೆನೂ ಬರ್ತಾ ಇಲ್ಲ. ನನಗಂತೂ ಕಾದ್ ಸಾಕಾಯ್ತು. ನಡ್ರ ಹೋಗೋಣ. ಒಂದು 5 ನಿಮಿಷ ವೇಟ್ ಮಾಡೋಣ. ಥಿಯೇಟ್ರಿಂದ ಜನ ಎಲ್ಲ ಬರಲಿ. ಹೌದು, ಒಂದು 5 ನಿಮಿಷ ನೋಡೋಣ ಇರಿ.
ಗಂಡಸ್ರು ನಂಬಾರ್ದು, ಎಲ್ಲ ಗಂಡಸ್ರು ಹಿಂಗೆಯ. ಯಾವ ಗಂಡಸ್ರು ನಂಬಾರ್ದು, ಎಲ್ಲ ಗಂಡಸ್ರು ಹಿಂಗೆಯ. ಏಕಕ್ಕ ತಡಿಯೋ ಮಾರೆ ಬಲ್ಲಿ ಅವಸರ ಮಾಡವ ನಾನು ನಮಸ್ತೆ ಬರ್ತೀನಿ. ಸರ್, ಮೂವಿ ಬಗ್ಗೆ ಏನಾದ್ರು ಹೇಳ್ತೀರಾ? ಭಾಳ ಚಂದ ಅದ್ರಿ ಅವ ಸಿನಿಮಾ. ಅಷ್ಟೇ ಸಾವಕಾಶ ನೋಡ್ಬೇಕು, ಯಾಕಂದ್ರೆ ಭಾಳ ಚಂದ ಅದ ನೋಡ್ರಿ. ಮನಿ ಮಂದಿ ಮಕ್ಳು ಎಲ್ಲರೂ ಬಂದು ಸಿನಿಮಾ ನೋಡ್ರಿ ಚಂದ ಬಿಡ್ರಿ. ನಾನು ಮಾತಾಡ್ಬೇಕು. ನಮಸ್ತೆ ಸರ್, ಮೂವಿ ಹೇಗಿದೆ? ನಮಸ್ತೆ, ನಾನು ಕುಡ್ದು ಸಿನಿಮಾ ನೋಡಕ್ ಬಂದಿದ್ದೆ. ಸಿನಿಮಾ ಮುಗಿದ್ರೆ ನಶೆ ಇಳಿಯುತ್ತೆ ಅನ್ಕೊಂಡ್ರೆ ಡಬಲ್ ಕಿಕ್, ಮುಂದಿನ ಬದಲಾವಣೆ. ನಮಸ್ತೆ ಸರ್, ಮೂವಿ ಹೇಗಿದೆ? ನೈಸ್ ಮೂವಿ, ಫ್ಯಾಮಿಲಿ ಎಂಟರ್ಟೈನರ್. ಸಾಂಗ್ಸ್ ಗುಡ್. ಫಿಲಂ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ ಬರ್ತಾ ಇದೆ. ಲೋಕೋ ಭಿನ್ನ ರುಚಿ. ದೋಸೆ ಇಟ್ಟೊಂದೇ, ಕೆಲವರಿಗೆ ಮಸಾಲೆ ದೋಸೆ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಪ್ಲೇನ್ ದೋಸೆ ಇಷ್ಟ ಆಗ್ಬೋದು. ಸಿನಿಮಾ ಕೂಡ ಹಾಗೆ. ಏಯ್, ನಿಮ್ ಎಕ್ಸ್ಪ್ಲನೇಷನ್ ಎಲ್ಲ ಸಾಕಂಡ್ರು. ಮೊದ್ಲು ಕಿಸ್ಬಾಯ್ ದಸನ್ ಕಾಲ್ ಮಾಡಿ. ಎಷ್ಟೊತ್ತು ಅಂತ ಥಿಯೇಟರ್ ಮುಂದೆ ನಿಂತಿರೋದು? ನಾನು ಮಾಡ್ತೀನಿ. ಫೋನ್ ಮಾಡು. ನಾನು ಮಾಡ್ತಾ ಇದ್ದೀನಿ. ನಾನು ಮಾಡ್ತೀನಿ. ಬಾಸು, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ರೆ ನನಗೆ ಬಸ್ ಚಾರ್ಜ್ಗೂ ದುಡ್ಡಿಲ್ಲ ಬಾಸು. ಬಾಸು, ನಮ್ಮ ತಾಯಿಗೂ ನಾನು ಯಾರಿಗೂ ಹೇಳಲ್ಲ ಬಾಸು. ಹೊರಟೋಗ್ಬಿಡ್ತೀನಿ ಬಾಸು. ಪ್ಲೀಸ್ ಬಾಸು, ಬಿಟ್ಬಿಡಿ ಬಾಸು, ಬಿಟ್ಬಿಡಿ ಬಾಸು. ಏಯ್, ಹೊರಗಡೆ ಹೋಗ್ತೀಯಾ ಇಲ್ಲ ಡೈರೆಕ್ಟ್ ಆಗಿ ಮೇಲ್ಗಡೆ ಹೋಗ್ತೀಯಾ? ಡಿಸೈಡ್ ಮಾಡು. ಚಾಯ್ಸ್ ಇಸ್ ಯುವರ್. ಎಲ್ಲ ಗಂಡಸ್ರು ಇಷ್ಟೇ, ಯಾವ ಗಂಡಸ್ರು ನಂಬಾರ್ದು, ಯಾವ ಗಂಡಸ್ರು ನಂಬಾರ್ದು, ಎಲ್ಲ ಗಂಡಸ್ರು ಇಷ್ಟೇ. ಲೇ ಜುಗ್ಗ, ಆ ಅಮ್ಮನಿಗೆ 2 ಲೈನ್ ಬಿಟ್ಟು ಮುಂದಕ್ಕೆ ಏನಾದರೂ ಹೇಳ್ಕೊಟ್ಬಾರ. ಕೇಳಿ ಕೇಳಿ ಸಾಕಾಗಿದೆ. ವಿಸ್ಮಯ, ಮುಂದಕ್ಕೆ ನಿನ್ ಫ್ಯೂಚರ್ ಹಾಗಾಗ್ಬಾರ್ದು ಅಂದ್ರೆ ಸ್ವಲ್ಪ ಯೋಚನೆ ಮಾಡೋಣ. ದೇವದಾಸ ಅಂತ ಕರೆದ್ ಅವನ್ನ, ನಾನ್ ಹುಚ್ಚಿ ಆಗಲ್ಲ, ಅವನ್ನ ಹುಚ್ಚನ್ ಮಾಡ್ತೀನಿ. ಲೇ ಮಿತ್ರದ್ರೋಹಿ, ಪ್ಯಾಚ್ ಅಪ್ ಆಗಿ ಇನ್ನೂ 10 ನಿಮಿಷ ಆಗಿಲ್ಲ, ಆಗ್ಲೇ ಬ್ರೇಕಪ್ ಸ್ಕೆಚ್ ಆಗ್ತೀಯ. ಸಾರಿ ಕಣಲೆ, ಸುಮ್ಮನೆ ಡೌ ಮಾಡಿದೆ. ಹಲೋ ಸರ್. ದೊಡ್ಡವ್ರ ಹೆಸರು ಹೇಳ್ಕೊಂಡು ಸಿನಿಮಾ ಮಾಡ್ತಾರೆ, ಪರವಾಗಿಲ್ಲ. ಈ ಸಿನಿಮಾ ಒಂದ್ಸರಿ ನೋಡ್ಬೋದು. ಒಮ್ಮೆ ನೋಡ್ಬೋದಷ್ಟೇ. ಚೆನ್ನಾಗಿದೆ, ಚೆನ್ನಾಗಿದೆ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಇವಾಗ. ಒಳ್ಳೆ ಸಾಂಗ್ಸು, ಕಾಮಿಡಿ ಸೂಪರ್. ಇವರು ಸರ್, ಮೂವಿ ಈ ಮಗು ನಿಲ್ಲೇ ಸುಟ್ಟು ಹಾಕ್ಬಿಡ್ತೀನಿ. ಯಾವನಾದ್ರೂ ಗಾಡಿ ತಗೊಂಬರಲೇ? ಎಷ್ಟೊಂದು ಗಾಡಿ ತಗೊಂಬರಲೇ? ಹೋಗ್ರಂತೆ. ಆದ್ರೂ ಒಂದ್ ಹೆಜ್ಜೆ ಮುಂದೆ ಬಂದ್ರೆ ಯಾವ ಗಂಡಸ್ರು ನಂಬಾರ್ದು, ಎಲ್ಲ ಗಂಡಸ್ರು ಹಿಂಗೆ. ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಗಂಡ್ಸಲ್ಲ, ನನ್ನನ್ನು ಸಾಯಿಸ್ಬೇಡ. ನೋಡಲ್ಲಿ ಎಷ್ಟೊಂದು ಜನ ಗಂಡ್ಸರಿದ್ದಾರೆ, ಅಲ್ಲಿ ಹೋಗು. ಶೂಟ್ ಮಾಡ್ತೀಯಾ? ಮಾಡು, ಆದ್ರೆ ಒಂದ್ ಕಂಡೀಷನ್. ಶೂಟ್ ಮಾಡಕ್ಕೂ ಮುಂಚೆ 90 ಕೊಟ್ಟು ಶೂಟ್ ಮಾಡು. ಐ ಆಮ್ ರೆಡಿ ಟು ಡೈ. ಜುಗ್ಗ, ಸವರ್ ಇಡಿ. ನಿನ್ ಕೊನೆ ಆಸೆ ಈಡೇರ್ಸಕ್ಕೂ ಟೈಮ್ ಇಲ್ಲ. ಇಷ್ಟೊತ್ತು ನನ್ನ ಮಗು ಜೊತೆ ಎಣ್ಣಿಸ್ತಾಯ್ತು, ಈಗ ನನ್ನೇ ಟಾರ್ಗೆಟ್ ಮಾಡ್ತಿದೀಯ. ಅಯ್ಯೋ ದೇವ್ರ, ನಂದು ಯಾವ್ದಾರ ಅಕ್ಕಿ ಬ್ಯಾಲೆನ್ಸ್ ಇದ್ರೆ ಹೇಳಪ್ಪ. ಈಗ ಮತ್ತೆ
ಯಾವ ಗಂಡಸರು ನಂಬಾರ್ದು, ಎಲ್ಲ ಗಂಡಸರು ಹಿಂಗೆ. ಯಾರ ಕಣ್ಣಿಂದ ತಪ್ಪಿಸ್ಕೊಂಡ್ರು ವಿದ್ಯಾರ್ಥಿಯಿಂದ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಪೊಲೀಸ್ ಕೇರ್ ಕಾಲ್ ಮಾಡಿದ್ದು? ಎಲ್ಲ ನಡೀರಿ, ಹಿಂದೆ ಹಿಂದೆ ನಡೀರಿ, ಹಿಂದೆ ನಡೀರಿ, ಎಲ್ಲ ಹಿಂದೆ ನಡೀರಿ, ಹಿಂದೆ ಹೋಗ್ರಿ, ಎಲ್ಲ ಹಿಂದೆ ಹೋಗ್ರಿ, ನಡೀರಿ, ಹಿಂದೆ ಹಿಂದೆ ನಡೀರಿ, ನಡ್ರಿ ಇವ್ರೆ, ಹಿಂದೆ ನಡ್ರಿ. ಯಾವ ಗಂಡಸರು ನಂಬಾರ್ದು, ಯಾವ ಗಂಡಸರು ನಂಬಾರ್ದು, ಎಲ್ಲ ಗಂಡಸರು ಹಿಂಗೆ, ಎಲ್ಲರೂ ಹಿಂಗೆ. ಎನ್ಕ್ವೈರಿ, ನಿಮ್ಗೆ ಆಮೇಲೆ ವಿಷಯ ತಿಳಿಸ್ತೀವಿ. ಅವನೊಬ್ಬ ರೇಪಿಸ್ಟ್, ಅವನು ಸಮಾಜಘಾತುಕ. ಆ್ಯಕ್ಚುಲಿ ನಮ್ಮಂಥವ್ರ ಕೈ ಸಾಯ್ಬೇಕಾಗಿತ್ತು. ಅಟ್ಲೀಸ್ಟ್ ಆ ಹುಚ್ಚಿ ಕೈಲಾದ್ರು ಸತ್ತಿದ್ದಾನೆ. ನೆಕ್ಸ್ಟ್ ವೀಕು ಆ ಫಿಲಮ್ ನೋಡಲೇಬೇಕು. ನೋಡು, ಯಾರು ಬೇಡ ಅಂದರು? ಯಾಕೆ ನೀನ್ ಬರಲ್ವಾ? ಇನ್ನೇನಿದ್ರು ನಮ್ಮ ಹುಡುಗಿ ಜೊತೆ ಮಾತ್ರ ನಾನು ಸಿನಿಮಾ. ಮುಂದಿನ ಬದಲಾವಣೆ ಹೃದಯವೇ ಪ್ರಧಾನವೇ. ಗುರು ಹೇಗಿದೆ ಸಿನಿಮಾ? ಬ್ರದರ್, ನಾನು ಚೆನ್ನಾಗಿದೆ ಅಂದರೆ ಮಾತ್ರ ಸಿನಿಮಾಕ್ಕೆ ಹೋಗ್ತೀಯೋ, ಇಲ್ಲ ಅಂದರೆ ಹಂಗೆ ವಾಪಸ್ ಹೋಗ್ತೀಯೋ? ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡ್ಕೊ ಬಂದಿದ್ದೀವಿ. ನೀವು ಹೇಳಿದ್ರು ನೋಡ್ತೀವಿ, ಹೇಳಿಲ್ಲ ಅಂದ್ರೂ ನೋಡ್ತೀವಿ ಅಲ್ವಾ? ಮತ್ತೆ ನಿನಗಿಷ್ಟ ಆಗಿ ನನಗಿಷ್ಟ ಆಗ್ದಲೇ ಹೋಗ್ಬೋದು, ನನಗಿಷ್ಟ ಆಗಿ ನಿನಗಿಷ್ಟ ಆಗ್ದಲೇ ಇರ್ಬೋದು. ನಿನ್ನಿಷ್ಟ ನಿನ್ನಿಷ್ಟ, ನನ್ನಿಷ್ಟ ನನ್ನಿಷ್ಟ.